ಎಲ್ಲರಿಗೂ ಜೈ ಜಿನೇಂದ್ರಗಳು. ಶ್ರೀಮದ್ ಭಗವತ್ ಕುಂದಕುಂದಾಚಾರ್ಯ ದೇವ ವಿರಚಿತ ಶ್ರೀ ಸಮಯಸಾರ ಅನ್ನುವಂತಹ ಕೃತಿರತ್ನದ ಅಧ್ಯೋಪಾಂತ ಸ್ವಾಧ್ಯಾಯ ಮಾಡತಕ್ಕಂತಹ ಒಂದು ಶೃಂಖಲೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಈಗಾಗಲೇ 25 ಸಂಚಿಕೆಗಳನ್ನು ನಾವು ನೋಡಿದ್ದೇವೆ. 25ನೇ ಸಂಚಿಕೆಯಲ್ಲಿ ನಿರ್ಜರಾ ಅಧಿಕಾರ ಏನಾಗಿತ್ತು ಅಂತಂದ್ರೆ ಕೊನೆಗೊಂಡಿತ್ತು. 236ನೇ ಗಾಥೆಯವರೆಗೆ ನಾವು ನೋಡಿದ್ವಿ. ನಿರ್ಜರಾ ಅಧಿಕಾರದಲ್ಲಿ ಬಹಳ ಸುಂದರವಾಗಿ ಏನು ತಿಳಿಸಿಕೊಟ್ಟಿದ್ರು ಅಂತಂದ್ರೆ ಸಮ್ಯಕ್ ದೃಷ್ಟಿ ಜೀವನಿಗೆ ಬಂಧ ಆಗೋದಿಲ್ಲ. ಸಮ್ಯಕ್ ದೃಷ್ಟಿ ಜೀವ ಕ್ರಮಕ್ರಮವಾಗಿ ನಿರ್ಜರೆಯನ್ನು ಮಾಡ್ತಾ ಮುಕ್ತಿ ಮಾರ್ಗದ ಮೇಲೆ ಮುಂದೆ ಹೋಗ್ತಿರ್ತಾನ. ಭಲೇ ಹಿ ಅವನಿಗೆ ರಾಗದ್ವೇಷಾದಿಗಳ ಪ್ರವೃತ್ತಿ ಕಂಡು ಬಂದರೂ ಕೂಡ ಅವನಿಗೆ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಇಲ್ಲದೇ ಇರೋದರಿಂದ ಅವನಿಗೆ ಬಂಧ ಇಲ್ಲ ಅನ್ನುವಂಥ ಉಪಚಾರದ ಕಥನವನ್ನು ಕೂಡ ನಾವೇನು ಮಾಡಿದ್ವಿ ಅಂತಂದ್ರೆ ನೋಡಿದ್ದೇವೆ. ಈ ಪ್ರಕಾರವಾಗಿರತಕ್ಕಂಥ ಸಾಧಕನು ಸಂವರಪೂರ್ವಕ ನಿರ್ಜರೆಯನ್ನ ಮಾಡ್ತಾ 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 ತನ್ನೊಳಗೆ ಬಂಧಿಸಿರತಕ್ಕಂಥ ಕರ್ಮಗಳನ್ನು ದೂರ ಮಾಡ್ತಾನಲ್ಲ, ಅದಕ್ಕೆ ಬಂಧ. ಇದು ಬಂಧ ಏನಿದೆ ಅಂತಂದ್ರೆ ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ ನಾವು ತಿಳಿಯಲೇಬೇಕಾಗಿರತಕ್ಕಂಥದ್ದು. ಅದಕ್ಕೆ ಕುಂದಕುಂದ ಆಚಾರ್ಯರು 237ನೇ ಗಾಥೆಯಿಂದ 287ನೇ ಗಾಥೆಯವರೆಗೆ ಸುಮಾರು 51 ಗಾಥೆಗಳಲ್ಲಿ ಬಂಧ ಅಧಿಕಾರವನ್ನು ಬಹಳ ಸುಂದರವಾಗಿ ಏನು ಮಾಡಿದ್ದಾರೆ ಅಂದರೆ ಪ್ರತಿಪಾದನೆ ಮಾಡಿದ್ದಾರೆ. ಇವತ್ತು 26ನೇ ಸಂಚಿಕೆಯನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಈ 26ನೇ ಸಂಚಿಕೆಯಲ್ಲಿ ಬಂಧ ಅಧಿಕಾರವನ್ನು ನಾವೇನು ಮಾಡೋದಿದೆ ಅಂತಂದ್ರೆ ಸ್ವಾಧ್ಯಾಯ ಮಾಡೋದಿದೆ. ಪ್ರತಿಯೊಂದು ಗಾಥೆ ಹಾಗೂ ಗಾಥೆಯ ಅರ್ಥ ಇದನ್ನು ನಾವು ನೋಡ್ತಾ ಹೋಗೋದಿದೆ. ಇವತ್ತು ಬಂಧ ಅಧಿಕಾರದ ಪ್ರಾರಂಭ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ಶುದ್ಧಾತ್ಮನೇ ನಮಃ. ನಮೋ ಅರಿಹಂತಾನಂ, ನಮೋ ಸಿದ್ಧಾಣಂ, ನಮೋ ಆಯರಿಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂನಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದ ಘನೌಘ ಪ್ರಕ್ಷಾಲಿತ ಸಕಲ ಭೂತಲ ಕಲಂಕ ಮುನಿಭಿರೂಪಾಸಿತ ತೀರ್ಥ ಸರಸ್ವತಿ ಹರತು ನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನ ಶಲಾಕಯ ಚಕ್ಷುರುಣಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಪರಮಗುರವೇ ನಮಃ. ಪರಂಪರಾಚಾರ್ಯ ಗುರವೇ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯ ಜೀವಮಣ ಪ್ರತಿಬೋಧಕಾರಕಂ ಪುಣ್ಯ ಪ್ರಕಾಶಕಂ ಪಾಪ ಪ್ರಣಾಶಕಂ ಇದಂ ಶಾಸ್ತ್ರಂ ಶ್ರೀ ಸಮಯ ಸಾರ ನಾಮಧೇಯಂ. ಅಸ್ಯ ಮೂಲ ಗ್ರಂಥಕರ್ತಾರಃ ಶ್ರೀ ಸರ್ವಜ್ಞದೇವ ಸ್ತದುತ್ತರ ಗ್ರಂಥಕರ್ತಾರಃ ಶ್ರೀ ಗಣಧರ ದೇವಾಃ. ಪ್ರತಿ ಗಣಧರ ದೇವಾಸ್ತೇಷಾಂ ವಚನಾನುಸಾರಂ ಆಸಾಧ್ಯ ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯ ದೇವ ವಿರಚಿತಂ ಶ್ರೋತಾರಃ ಸಾವಧಾನತಯಾ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ. ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ. ಜೈನಂ ಜಯತು ಶಾಸನಂ. ನಮಃ ಸಮಯಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಚ್ಛಿದೆ ಸರ್ವಭಾವಾಂತರಚ್ಛಿದೆ. ವಂದಿತ್ತು ಸೌವಸಿದ್ಧೆ ಧುವಮಚಲಮನೋವಂ ಗದಿಂ ಪತ್ತೆ ಓಚ್ಛಾಮಿ ಸಮಯ ಪಾಹುಡ ಮಿನಮೋ ಸುದ ಕೇವಲೀ ಭನಿದಂ. ಮಿನಮೋ ಸುದ ಕೇವಲೀ ಭನಿದಂ. ಇಂದು ಬಂಧ ಅಧಿಕಾರವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಬಂಧ ಅಧಿಕಾರದಲ್ಲಿ ಪ್ರಪ್ರಥಮವಾಗಿ ಬಂಧ ತತ್ವದ ಸ್ವರೂಪದ ವಿಚಾರ ಮತ್ತು ಬಂಧದ ಕಾರಣಗಳನ್ನು ಸ್ಪಷ್ಟವಾಗಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತೋರಿಸಿಕೊಡ್ತಾ ಇದ್ದಾರೆ. ಸುಮಾರು 237, 238, 239, 240, 241 5 ಗಾಥೆಗಳನ್ನು ಒಟ್ಟಿಗೆ ಹೇಳ್ತಾ ಇದ್ದಾರೆ. ಈ 5 ಗಾಥೆಗಳನ್ನು ನಾವು ಏನ್ ಮಾಡೋಣ ಅಂತಂದ್ರೆ ಮೊದಲು ಪ್ರಾಕೃತ ಹಾಗೂ ಕನ್ನಡದಲ್ಲಿ
ಅವುಗಳನ್ನು ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ. ನೋಡಿ, ಬಂಧ ಅಧಿಕಾರ ಪ್ರಾರಂಭ ಆಗ್ತಾ ಇದೆ 237ನೇ ಗಾಥೆಯಿಂದ. ಜಹನಾಮ ಕೋವಿ ಪುರಿಸೋ ನೇಹ ಬತ್ತೋ ದುರೇನು ಬಹುಲಮ್ಮಿ ಠಾನಂ ಮಿಠಾಯಿ ದೂನಯ ಕರೇದಿ ಸತ್ತೇ ಹಿಂ ವಾಯಾಮಂ ಛಿಂದದಿ ಭಿಂದದಿ ಯತಃ ತಾಲಿ ತಲಕಯ ಲಿವಂಸ ಪಿಂಡೀವೋ ಸಚಿತ್ತಾ ಚಿತ್ತಾನಂ ಕರೇದಿ ದೌವಾನ ಮುವಘಾದಂ ಉವಘಾದಂ ಕೂವಂತಸ್ಸ ತಸ್ಸ ನಾನಾ ವಿಹೇಹಿಂ ಕರನೇಹಿಂ ನಿಶ್ಚಯದೋ ಚಿಂತೆಜ್ಜಹು ಕಿಂಪಚ್ಚಯಗೋ ದುರಯಬಂಧೋ ಜೋಸೋದೂನೇಹ ಭಾವೋ ತಂ ಹಿ ನರೇತೇನ ತಸ್ಸರಯ ಬಂಧೋ ನಿಶ್ಚಯದೋ ವಿನ್ನೇಯಂ ನ ಕಾಯಕ್ಷೇಟ್ಟಾ ಹಿಂಸೆ ಸಾಹಿಂ ಏವಂ ಮಿಚ್ಛಾದಿಠಿ ವಠ್ಠಂತೋ ಬಹುವಿಹಾಸು ಚಿಟ್ಠಾಸು ರಾಗಾದಿವ್ವೋಗೆ ಕೂವಂತು ಲಿಪ್ಪದೀರಯೇನ. ನೋಡಿ, ಇವುಗಳನ್ನೇ ಕನ್ನಡದಲ್ಲಿ ನೋಡೋಣ. ಬಹಳ ಸುಂದರವಾಗಿರ್ತಕ್ಕಂಥದ್ದಿದೆ, ಸಹಜವಾಗಿ ತಿಳಿಯುವಂಥದ್ದಿದೆ. ಯಾವ ರೀತಿ ಪುರುಷನೋರ್ವ ತನ್ನ ಮೈಗೆ ಎಣ್ಣೆ ಲೇಪಿಸಿ ಹುಡಿಯಿಂದ ತುಂಬಿದ ಠಾವಿನೋಳ್ ನಿಂತುಕೊಂಡು ಶಸ್ತ್ರಗಳಿಂದ ವ್ಯಾಯಾಮವನೆ ತಾ ಮಾಡುತ್ತಿರುವನು. ಜೊತೆಗೆ ತಾಳೆ ಕದಳಿ ಮೊದಲಾದ ವೃಕ್ಷಗಳ ಚಿನ್ನ ಭಿನ್ನ ಮಾಡುವನು. ಅತಿಯಾಗಿ ಮತ್ತೆ ಸಚಿತ್ತ ವಸ್ತುಗಳ ಉಪಘಾತ ಮಾಡುವನು. ಹೀಗೆ ವಿವಿಧ ಕಾರಣಗಳಿಂದ ಉಪಘಾತ ಮಾಡುತ್ತಿರುವ ಪುರುಷನಿಗೆ ಹೇಗೆ ಯಾವ ಕಾರಣದಿಂದ ಧೂಳಂಟಿತೆಂಬುದು ನಿಜವಾಗಿ ಯೋಚಿಸಿರಿ. ಪುರುಷನಿಗೆ ಯಾವ ಎಣ್ಣೆಯ ಸ್ನಿಗ್ಧತೆ ಇದೆ ಅದರಿಂದ ಧೂಳು ಅಂಟಿತೆಂಬುದನು ಅರಿಯುವುದು ನಿಶ್ಚಯದಿ. ಅದು ಬೇರಾವ ಕಾಯ ಚೇಷ್ಟೆಗಳಿಂದ ತಾನಿಲ್ಲ. ಹೀಗೆ ಮಿಥ್ಯಾದೃಷ್ಟಿಯು ಫಲತೆರದ ಚೇಷ್ಟೆಗಳಿಂದ ವರ್ತಿಸುತ್ತಿರುವಾಗ ರಾಗಾದಿ ಭಾವಗಳನುಪಯೋಗದಲ್ಲಿ ತಂದು ರಜದಿಂದ ಲಿಪ್ತನಾಗುವನು. ನೋಡಿ, ಇದು 237ನೇ ಗಾಥೆಯಿಂದ 241ನೇ ಗಾಥೆಯವರೆಗೆ ಗಾಥೆಗಳನ್ನು ನಾವು ಪಾಠ ಮಾಡಿದ್ದೇವೆ. ಈ ಗಾಥೆಗಳ ಅರ್ಥ ಏನಿದೆ? ಬಹಳ ಸುಂದರವಾಗಿರತಕ್ಕಂಥದ್ದಿದೆ. ಬಂಧ ಅಧಿಕಾರವನ್ನು ನೋಡ್ತಾ ಇದ್ದೇವೆ. ಬಂಧ ಹೆಂಗಾಗ್ತದೆ ಅದಕ್ಕೊಂದು ಲೌಕಿಕ ಉದಾಹರಣೆಯನ್ನ ನೀಡಿ ಅದನ್ನು ನಮಗೇನ್ ಮಾಡ್ತಾ ಇದ್ದಾರೆ ಅಂದ್ರೆ ದೃಷ್ಟಾಂತದೊಂದಿಗೆ ದ್ರಾಷ್ಟಾಂತವನ್ನು ಹೇಳ್ತಾ ಇದ್ದಾರೆ. ನೋಡಿ, ಏನ್ ಹೇಳ್ತಾ ಇದ್ದಾರೆ? ಯಾವ ಪ್ರಕಾರ ಯಾವನೋ ಒಬ್ಬ ಮನುಷ್ಯ ತನ್ನ ಮೈಗೆ ಎಣ್ಣೆ ಮೊದಲಾದ ಸ್ನಿಗ್ಧ ಪದಾರ್ಥಗಳನ್ನ ಲೇಪಿಸಿಕೊಂಡಿದ್ದಾನೆ, ಹಚ್ಕೊಂಡಿದ್ದಾನೆ. ಯಾವ ಒಬ್ಬ ಮನುಷ್ಯ ತನ್ನ ಮೈಗೆ ಎಣ್ಣೆಯನ್ನು ಹಚ್ಕೊಂಡಿದ್ದಾನೆ. ಎಣ್ಣೆ ಅಂದ್ರೆ ಸ್ನಿಗ್ಧ ಪದಾರ್ಥ ಅಂತ ತಿಳ್ಕೊಳ್ಬಹುದು. ಅದು ಕೊಬ್ಬರಿ ಎಣ್ಣೆ ಅನ್ಬಹುದು, ತುಪ್ಪ ಅನ್ಬಹುದು. ಕೊಬ್ಬರಿ ಎಣ್ಣೆ, ತುಪ್ಪ ಅಥವಾ ಇನ್ನುಳಿದಂಥ ಯಾವುದೇ ಪ್ರಕಾರದ ಒಂದು ಎಣ್ಣೆಯನ್ನ ಮೈಗೆ ಏನ್ ಮಾಡ್ಕೊಂಡಿದ್ದಾನ ಅಂದ್ರೆ ಲೇಪಿಸಿಕೊಂಡಿದ್ದಾನ, ಸ್ನಿಗ್ಧ ಪದಾರ್ಥಗಳನ್ನ ಹಚ್ಕೊಂಡು ಏನ್ ಮಾಡ್ತಾ ಇದ್ದಾನ? ಧೂಳಿರುವಂತಹ ಪ್ರದೇಶದೊಳಗೆ ಹೋಗಿ ನಿಂತ್ಕೊಂಡಿದ್ದಾನ. ರೇಣು ಬಹುಲಮ್ಮಿ ಠಾನಮ್ಮಿ ಠಾಯಿದೂನ, ಅಲ್ಲಿ ನಿಂತ್ಕೊಂಡ, ಆ ಧೂಳಿರುವಂತಹ ಪ್ರದೇಶದೊಳಗೆ ನಿಂತ್ಕೊಂಡ ಆಯುಧ ಸತ್ತೇಹಿಂ ವ್ಯಾಯಾಮಂ ಕರೇದಿ,
ಅಂದ್ರೆ ಅನೇಕ ಆಯುಧಗಳನ್ನು ಉಪಯೋಗಿಸಿ ವ್ಯಾಯಾಮ ಮಾಡ್ತಾ ಇದ್ದಾನೆ. ಮತ್ತು ಅಷ್ಟೇ ಅಲ್ಲ, ಎಣ್ಣೆ ಹಚ್ಕೊಂಡ ಧೂಳಿನೊಳಗೆ ನಿಂತ ವ್ಯಾಯಾಮನೂ ಮಾಡ್ತಾ ಇದ್ದಾನ. ಅದ್ರ ಜೊತೆಗೆ ತಮಾಲ ವೃಕ್ಷ ಇರಬಹುದು, ತಾಳೆ ವೃಕ್ಷ ಇರಬಹುದು, ಬಾಳೆ ಗಿಡ ಇರಬಹುದು, ಅಶೋಕ ವೃಕ್ಷ ಇರಬಹುದು, ಬಿದಿರಮಳೆ ಇರಬಹುದು, ಇವೆಲ್ಲ ವೃಕ್ಷಗಳನ್ನ ಏನ್ ಮಾಡ್ತಾ ಇದ್ದಾನಂತಂದ್ರೆ ಆಯುಧಗಳಿಂದ ಕತ್ತರಿಸಾಕ್ತಾ ಇದ್ದಾನ ಮತ್ತು ಅವುಗಳನ್ನು ಸೀಳ್ತಾ ಇದ್ದಾನ. ಅಲ್ಲಿ ಸಚಿತ್ತ ಅಚಿತ್ತ ಪದಾರ್ಥಗಳದ್ದು ವಿಚಾರ ಮಾಡದೆ ಅವುಗಳನ್ನು ಘಾತ ಮಾಡಿ ಹಾಕ್ತಾ ಇದ್ದಾನ. ನಾನಾ ವಿವೇಹಿಂ ಕರನೇಹಿಂ, ಹಿಂಗ ನಾನಾ ಪ್ರಕಾರದ ಕರಣಗಳಿಂದ ಉವಘಾದಂ ಕೂವಂತಸ್ಸ, ಅನೇಕ ಪ್ರಕಾರದ ಸಾಧನಗಳನ್ನು ಉಪಯೋಗಿಸಿಕೊಂಡು ಉಪಘಾತವನ್ನ ಮಾಡ್ತಾ ಇದ್ದಾನ. ಆಯ್ತಾ, ಇವೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದಾನ. ಓಕೆ, ಈ ಮನುಷ್ಯನಿಗೆ ಧೂಳು ಅಂಟಿಕೊಳ್ಳುವಿಕೆ ಏನಿದೆಯಲ್ಲ ಅದು ನಿಜವಾಗಿ ಯಾವ ಕಾರಣದಿಂದ ನಡೀತಾ ಇದೆ? ಅವನ ಮೈಗೆಲ್ಲ ಧೂಳು ಅಂಟ್ಕೊಳ್ತಾ ಇದೆ. ಯಾಕೆ ಅಂಟ್ಕೊಳ್ತಾ ಇದೆ? ಒಬ್ಬ ವ್ಯಕ್ತಿ ಮೈಗೆಲ್ಲ ಎಣ್ಣೆಯನ್ನ ಸವರಿಕೊಂಡು ಧೂಳಿನೊಳಗೆ ನಿಂತುಕೊಂಡ ಅನೇಕ ಪ್ರಕಾರದ ಆಯುಧಗಳನ್ನು ಉಪಯೋಗಿಸಿ ವ್ಯಾಯಾಮ ಮಾಡ್ತಾ ಇದ್ದಾನ. ವೃಕ್ಷಗಳನ್ನೆಲ್ಲ ಕತ್ತರಿಸಾಕ್ತಾ ಇದ್ದಾನ, ಅವುಗಳನ್ನು ಸೀಳ್ತಾ ಇದ್ದಾನ, ಸಚಿತ್ತ ಅಚಿತ್ತ ಪದಾರ್ಥಗಳನ್ನೆಲ್ಲ ಘಾತ ಮಾಡ್ತಾ ಇದ್ದಾನ. ಹಿಂಗ ಅನೇಕ ಪ್ರಕಾರದ ಪ್ರಕರಣಗಳನ್ನ ಅಂದ್ರೆ ಸಾಧನಗಳಿಂದ ಈ ಕೆಲಸ ಮಾಡತಕ್ಕಂಥ ಮನುಷ್ಯನಿಗೆ ಧೂಳು ಅಂಟಿಕೊಳ್ತಾ ಇದೆ. ಈ ಮನುಷ್ಯನಿಗೆ ಅಂಟಿಕೊಳ್ಳುವಂತ ಧೂಳಿಗೆ ಏನು ಕಾರಣ ಇರಬಹುದು ಅನ್ನೋದನ್ನ ನಿಶ್ಚಯದಿಂದ ವಿಚಾರ ಮಾಡಿದಾಗ, ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ ನಿಶ್ಚಯದಿಂದ ಇದನ್ನು ವಿಚಾರ ಮಾಡ್ರಿ ಅಂತ ಹೇಳಿ. ಯಾವ ಕಾರಣದಿಂದ ಆಗಿರಬಹುದು? ಕಿಂಪಜ್ಜಯಗೋ, ಯಾವ ಕಾರಣದಿಂದ ಆಗ್ತದ? ನಿಶ್ಚಯದು. ನಿಶ್ಚಯವಾಗಿ ವಿಚಾರ ಮಾಡಿ ನೋಡಿದರೆ ಆ ಮನುಷ್ಯನಲ್ಲಿ ಜೋದೋ ನೇಹ ಭಾವೋ, ಯಾವ ಆ ಎಣ್ಣೆ ಮೊದಲಾದ ಸ್ನಿಗ್ಧತೆಯಿಂದ ಅವನಿಗೆ ಧೂಳು ಅಂಟುಕೊಳ್ಳಿಕ್ಕೆ ಕಾರಣ ಏನು ಅಂತಂದ್ರೆ, ಎಣ್ಣೆ ಅನೇಕ ಪ್ರಕಾರದ ಎಣ್ಣೆ ಮೊದಲಾದ ಏನಾದರೂ ಸ್ನಿಗ್ಧತೆಗಳನ್ನು ಹಚ್ಕೊಂಡಿದ್ದಂದ್ರೆ ಅದರಿಂದ ಆ ಎಣ್ಣೆ ಇರುವಂತ ಜಾಗದೊಳಗೆಲ್ಲ ಧೂಳು ಬಂದು ಏನಾಗ್ತದಂದ್ರೆ ಅಂಟ್ಕೊಳ್ತದ, ಮೆತ್ತುಕೊಳ್ತದ. ಈ ಪ್ರಕಾರ ನಿಶ್ಚಯದಿಂದ ನಾವು ತಿಳ್ಕೊಳ್ಬೇಕು. ಇದು ಮುಖ್ಯ ಕಾರಣ ಇದೆ. ಧೂಳು ಅಂಟುಕೊಳ್ಳಿಕ್ಕೆ ಅವನ ಮೈ ಮೇಲೆ ಸವರಿಕೊಂಡಿರತಕ್ಕಂಥ ಎಣ್ಣೆ ಅಥವಾ ಯಾವ ಸ್ನಿಗ್ಧ ಪದಾರ್ಥಗಳನ್ನು ಹಚ್ಕೊಂಡಿದ್ದಾನಲ್ಲ ಅದರಿಂದ ಧೂಳು ಹೆಚ್ಚು ಬಂದು ಏನಾಗ್ತಾ ಇದೆ ಅಂತಂದ್ರೆ ಕೂತ್ಕೊಳ್ತಾ ಇದೆ. ಅದೇ ಅದರ ಮುಖ್ಯ ಕಾರಣ, ಹೊರತಾಗಿ ಅನೇಕ ಪ್ರಕಾರದ ಶಾರೀರಿಕ ಪರಿಶ್ರಮಗಳಿಂದ ಆ ಧೂಳು ಅಂಟುಕೊಳ್ಳೋದಿಲ್ಲ. ಇದೇ ಪ್ರಕಾರ ಹಲವಾರು ಚೇಷ್ಟೆಗಳಲ್ಲಿ ಪ್ರವರ್ತಿಸ್ತಾ ಇರುವಂತಹ ಮಿಥ್ಯಾದೃಷ್ಟಿಯೂ ಕೂಡ ಉಪಯೋಗದೊಳಗ ರಾಗ ರೂಪದ ಸ್ನಿಗ್ಧ ಭಾವಗಳನ್ನ, ರಾಗ ಮೊದಲಾದ ಭಾವಗಳ ರೂಪದ ಎಣ್ಣೆ ರೂಪದ ಆ ಭಾವಗಳನ್ನು ಹಚ್ಕೊಂಡಿದ್ದ ಅಥವಾ ಭಾವಗಳನ್ನು ಮಾಡ್ತಾ ಇರೋದ್ರಿಂದ ಕರ್ಮ ಅನ್ನುವಂಥ ಧೂಳಿನಿಂದ ಏನಾಗ್ತಾ ಇದ್ದಾನೆ ಅಂದ್ರೆ ಲಿಪ್ತಾಗಿ ಬದ್ಧ ಆಗ್ತಾ ಇದ್ದಾನ. ವ್ಯಕ್ತಿ ಜೀವಕ್ಕೆ ಬಂಧದ ಕಾರಣ ಏನು ಅನ್ನುವಂಥದ್ದನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಯಾವ ರೀತಿ ಓರ್ವ ವ್ಯಕ್ತಿ ಧೂಳಿನೊಳಗ, ವಾಸ್ತವಿಕವಾಗಿ ಜಗತ್ತಿನೊಳಗಿದ ದೃಷ್ಟಾಂತ ನಮ್ಗೆ ಗೊತ್ತಾಗ್ತದೆ. ಯಾವನೋ ಒಬ್ಬ ಮನುಷ್ಯ ಈ ಎಣ್ಣೆ ಮೊದಲಾದ ಪದಾರ್ಥಗಳನ್ನ ಮೈಗೆಲ್ಲ ಪೋಷಿಸಿಕೊಂಡ ಸ್ವಾಭಾವಿಕವಾಗಿ ಹೆಚ್ಚು ಧೂಳಿದ್ದಂತ ಪ್ರದೇಶದೊಳಗೆ ಹೋಗಿ ನಿಂತ್ಕೊಂಡಂದ್ರ ಅನೇಕ ಆಯುಧಗಳನ್ನು ಉಪಯೋಗಿಸಿ ವ್ಯಾಯಾಮಾದಿ ಕ್ರಿಯೆಗಳನ್ನ ಮಾಡ್ತಾನ, ಸಚಿತ್ತ ಅಚಿತ್ತ ಪದಾರ್ಥಗಳ ಘಾತ ಮಾಡ್ತಾ ಇದ್ದಾನ, ಅಥವಾ ಹುಡಿಯಿಂದ ಬದ್ಧನಾಗ್ತಾ ಇದ್ದಾನ. ಆ ಸಮಯದೊಳಗೆ ಇವೆಲ್ಲ ಕಾರ್ಯಗಳನ್ನ ಮಾಡಿ ಅಲ್ಲಿ ಧೂಳು ಏನಾಗ್ಲಿಕ್ಕತ್ತದಂದ್ರೆ ಇವನ ಮೇಗೆ ಮೆತ್ತತಾ ಇದೆ. ಇಷ್ಟು ನಡೀತಾ ಇದೆ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ಮನುಷ್ಯನಿಗೇನು ಧೂಳದ ಬಂಧ ಆಗ್ತಾ ಇದೆಯಲ್ಲ ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ, ಮೊದಲಂತೂ ಸ್ವಾಭಾವಿಕವಾಗಿಯೇ ಹೆಚ್ಚು ಧೂಳಿನಿಂದ ತುಂಬಿರ್ತಕ್ಕಂಥ ನೆಲದ ಮೇಲೆ ಆ ಧೂಳು ಮೆತ್ತಿಕೊಳ್ಳಿಕ್ಕೆ ಕಾರಣ ಆಗಿಲ್ಲ. ನಾವು ಧೂಳಿದ್ದಂಥ ಪ್ರದೇಶದೊಳಗೆ ಹೋಗಿ ನಿಂತ್ಕೊಂಡಿವಿ ಅಂತಂದ್ರೆ ತನ್ನಿಂತಾನ ಧೂಳು ಏನಾಗೋದಿಲ್ಲ ಅಂದ್ರೆ ನಮಗೆ ಮೆತ್ತೋದಿಲ್ಲ. ಒಂದು ವೇಳೆ ಹೀಗೆ ಯಾರಾದರೂ ಮೈಗೆ ಎಣ್ಣೆ ಮೊದಲಾದವನ್ನ ಹಚ್ಚಿಕೊಳ್ಳದೆ ಆ ನೆಲದೊಳಗೆ ನಿಂತುಕೊಂಡಿದ್ರು ಅಂತಂದ್ರೆ ಅಂಥ ಪುರುಷರಿಗೂ ಕೂಡ ಧೂಳು ಮೆತ್ತುವಂತ ಪ್ರಸಂಗ ಬರಬಹುದು. ಆಯುಧಗಳಿಂದ ಮಾಡತಕ್ಕಂಥ ವ್ಯಾಯಾಮ ರೂಪದ ಕ್ರಿಯೆ ಧೂಳು ಮೆತ್ತಿಕೊಳ್ಳೋದಕ್ಕೆ ಕಾರಣ ಆಗಿಲ್ಲ. ಯಾಕಂದ್ರೆ ಒಂದು ವೇಳೆ ಹೀಗೆ ಯಾರ ಮೇಗೆ ಎಣ್ಣೆ ಮೊದಲಾದವನ್ನ ಹಚ್ಕೊಂಡಿಲ್ಲ, ಅವರ ಆಯುಧಗಳಿಂದ ವ್ಯಾಯಾಮ ರೂಪದ ಕ್ರಿಯೆ ಮಾಡೋದ್ರಿಂದ ಅವರಿಗೂ ಕೂಡ ಧೂಳು ಅಂಟುಕೊಳ್ಳುವಂತ ಪ್ರಸಂಗ ಬರ್ತಿತ್ತು.
ಅಥವಾ ಹಲವಾರು ಪ್ರಕಾರದ ಕರಣಗಳು ಧೂಳು ಮೆತ್ಕೊಳ್ಳಿಕ್ಕೆ ಕಾರಣ ಆಗಿಲ್ಲ. ಬೇರೆ 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 ಏನೇನೆಲ್ಲ ಕಾರ್ಯಗಳದಾವಲ್ಲ ಅವು ಯಾವೂ ಧೂಳು ಮೆತ್ತಲಿಕ್ಕೆ ಕಾರಣ ಇಲ್ಲ. ಏಕೆಂದರೆ ಒಂದು ವೇಳೆ ಹಿಂಗ ಯಾರಾದರೂ ಮೈಗೆ ಎಣ್ಣೆಯನ್ನು ಹಚ್ಕೊಳ್ಳದೆ ಹಲವಾರು ಪ್ರಕಾರದ ಕಾರಣಗಳಿಂದ ಏನಾದರೂ ಕೆಲಸ ಮಾಡಿದ್ರೂ ಕೂಡ ಅಲ್ಲಿ ಧೂಳು ಲೇಪಾಗುವಂತ ಪ್ರಸಂಗ ಏನಾಗ್ತದ ಬರಬಹುದು. ಎಣ್ಣೆ ಹಚ್ಕೊಂಡಿಲ್ಲ ಆದ್ರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮೈಗೆ ಕೂಡ ಧೂಳು ಮೆತ್ತಬೇಕಾಗಿತ್ತು, ಆದ್ರೆ ಮೆತ್ತೋದಿಲ್ಲ. ಸಚಿತ್ತ ಮತ್ತು ಅಚಿತ್ತ ಪದಾರ್ಥಗಳ ಘಾತ ಧೂಳಿನ ಬಂಧನಕ್ಕೆ ಕಾರಣ ಇಲ್ಲ. ಒಂದು ವೇಳೆ ಹಿಂಗೇನಾದ್ರೂ ಆಗ್ತಿತ್ತು ಅಂತಂದ್ರೆ ಮೈಗೆ ಎಣ್ಣೆ ಮೊದಲಾದವನ್ನ ಯಾರು ಪೂಷಿಸಿಕೊಂಡಿಲ್ಲ ಅವರಿಗೂ ಕೂಡ ಸಚಿತ್ತ ಮತ್ತು ಅಚಿತ್ತ ಪದಾರ್ಥಗಳ ಘಾತದಿಂದ ಧೂಳದ ಬದ್ಧ ಆಗುವಂತ ಪ್ರಸಂಗ ಏನಾಗಬಹುದು ಅಂದ್ರೆ ಬರಬಹುದು. ತಿಳಿತಾ? ಆದರೆ ಹಿಂಗಾಗಿಲ್ಲ. ಅದಕ್ಕ ಪುರುಷನೇ ಮೈಗೆ ಮಾಡಿರುವಂಥ ಎಣ್ಣೆಯ ಲೇಪನ ಏನಿದೆ ಅದೇ ಬಂಧಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ನ್ಯಾಯದಿಂದ ಸಿದ್ಧ ಆಗ್ತದೆ. ಇದೇ ಪ್ರಕಾರ ಮಿಥ್ಯಾದೃಷ್ಟಿ, ಇದು ದ್ರಾಷ್ಟಾಂತ ಉದಾಹರಣೆ ಆಯಿತು. ಎಣ್ಣೆಯನ್ನು ಹಚ್ಚಿಕೊಂಡ ಬೇರೆ ಏನೇ ಕೆಲಸ ಮಾಡಿದ್ರ ತಕ್ಷಣ ಅವನಿಗೆ ಏನಾಗ್ತದ ಧೂಳೆಲ್ಲ ಮೆತ್ಕೊಳ್ತದೆ. ಅದಕ್ಕೆ ಎಣ್ಣೆನೇ ಮೂಲ ಕಾರಣದ. ಎಣ್ಣೆ ಇಲ್ಲದಂಥವರು ಕೂಡ ಅಲ್ಲಿದಾರ, ಅವ್ರಿಗೇನಾಗಿಲ್ಲ ಅಂದ್ರೆ ಅದು ಮೈಗೆ ಧೂಳು ಮೆತ್ಕೊಂಡಿಲ್ಲ. ಅಂದ್ರೆ ಇದರಿಂದ ಏನ್ ಸಿದ್ಧ ಆಗ್ತದ ಅಂತಂದ್ರೆ ಯಾವ ಮನುಷ್ಯ ಮೈಗೆ ಎಣ್ಣೆ ಹಚ್ಕೊಂಡಿದ್ದಾನಲ್ಲ ಆ ಕಾರಣದಿಂದ ಅವಂಗೆ ಏನಾಗ್ಯದ ಅಂದ್ರೆ ನ್ಯಾಯದಿಂದ ಬಂಧ ಆಗ್ತದ ಅನ್ನುವಂಥದ್ದು ಸಿದ್ಧ ಆಗ್ತದೆ. ಇನ್ನು ಇದನ್ನ ಈ ಕಡೆ ತಗೊಳ್ಳೋಣ, ದ್ರಾಷ್ಟಾಂತಕ್ಕೆ ತಗೊಳ್ಳೋಣ, ಉದಾಹರಣೆಯನ್ನು ಈ ಕಡೆ ತಗೊಳ್ಳೋಣ. ಇದೇ ಪ್ರಕಾರ ಮಿಥ್ಯಾದೃಷ್ಟಿ ತನ್ನಲ್ಲಿ ರಾಗಾದಿಗಳನ್ನ ಮಾಡ್ತಾ ಸ್ವಾಭಾವಿಕವಾಗಿಯೇ ಯಾವ ಬಹಳಷ್ಟು ಕರ್ಮಯೋಗ್ಯವಾದಂಥ ಪುದ್ಗಲಗಳಿಂದ ತುಂಬಿ ಹೋಗಿರತಕ್ಕಂಥ ಈ ಜಗತ್ತಿನೊಳಗ ಮನ ವಚನ ಕಾಯಗಳ ಕ್ರಿಯೆಗಳನ್ನ ಮಾಡ್ತಾ ಅದೆಷ್ಟೋ ಪ್ರಕಾರದ ಕರಣಗಳಿಂದ ಸಚಿತ್ತ ಚಿತ್ತ ಪದಾರ್ಥಗಳ ಘಾತ ಮಾಡ್ತಾ ಕರ್ಮ ಅನ್ನುವಂಥ ಧೂಳಿನಿಂದ ಬಂಧ ಆಗ್ತಾನ, ಬದ್ಧಿತ ಆಗ್ತಾನ. ಇವುಗಳಲ್ಲಿ ಆ ಪುರುಷನ ಬಂಧಕ್ಕೆ ಯಾವುದು ಕಾರಣ? ಇದನ್ನೊಂದು ಸ್ವಲ್ಪ ವಿಚಾರ ಮಾಡಬೇಕು. ಮೊದಲಂತೂ ಸ್ವಾಭಾವಿಕವಾಗಿ ಬಹಳಷ್ಟು ಕರ್ಮಯೋಗ್ಯವಾದಂಥ ಪುದ್ಗಲಗಳಿಂದ ತುಂಬಿ ಹೋಗಿರತಕ್ಕಂಥ ಈ ಜಗತ್ತ ಬಂಧಕ್ಕೆ ಕಾರಣ ಇಲ್ಲ. ಇದು ಮೊದಲನೇ ಪಾಯಿಂಟ್. ಯಾಕಂದ್ರೆ ಒಂದು ವೇಳೆ ಹಿಂಗಿರ್ತಿತ್ತು ಅಂತಂದ್ರೆ ಸಿದ್ಧ ಪರಮೇಷ್ಠಿಗಳಿಗೂ ಕೂಡ ಲೋಕದೊಳಗಿದ್ದಾರಲ್ಲ ಅವರಿಗೂ ಕೂಡ ಬಂಧದ ಪ್ರಸಂಗ ಬರಬಹುದಿತ್ತು. ಹೀಗಾಗಿ ಅವ್ರಿಗೆ ಬಂದಿಲ್ಲ. ಅಥವಾ ಕಾಯ ವಚನ ಮನಸ್ಸಿನ ಕ್ರಿಯೆ ಇವುಗಳು ಕೂಡ ಬಂಧಕ್ಕೆ ಕಾರಣ ಇಲ್ಲ. ಯಾಕಂದ್ರೆ ಒಂದು ವೇಳೆ ಹೀಗೆ ಆದ್ರೆ ಯಥಾಖ್ಯಾತ ಸಂಯಮಿಗಳು ಕೂಡ ಬಂಧದ ಪ್ರಸಂಗ ಬರುವ ಸಾಧ್ಯತೆ ಇದೆ. ಯಾಕಂದ್ರೆ ಅವರಿಗೂ ಕೂಡ ಮನವಚನ ಕಾಯಗಳ ಕ್ರಿಯೆಗಳಿರ್ತಾವೆ. ಅನೇಕ ಪ್ರಕಾರದ ಕರಣಗಳು ಇವು ಕೂಡ ಬಂಧಕ್ಕೆ ಕಾರಣ ಇಲ್ಲ. ಯಾಕಂದ್ರೆ ಒಂದು ವೇಳೆ ಹೀಗೆಯೇ ಆಯ್ತು ಅಂದ್ರೆ ಕೇವಲ ಜ್ಞಾನಿಗಳಿಗೂ ಕೂಡ ಬಂಧದ ಪ್ರಸಂಗ ಬರಬಹುದು. ಹಿಂಗಾಗಿ ಕಾರ್ಯಗಳು ಬಂಧಕ್ಕೆ ಕಾರಣ ಇಲ್ಲ. ಸಚಿತ್ತ ಮತ್ತು ಅಚಿತ್ತ ಪದಾರ್ಥಗಳ ಘಾತ ಬಂಧಕ್ಕೆ ಕಾರಣದ ಏನು? ಒಂದು ವೇಳೆ ಹಿಂಗಿರ್ತಿತ್ತು ಅಂತಂದ್ರೆ ಯಾರೂ ಸಮಿತಿಗಳಲ್ಲಿ ತತ್ಪರಿದ್ದಾರಲ್ಲ ಅವರಿಗೂ ಕೂಡ ಅಂದ್ರೆ ಯಾವ ಪ್ರಯತ್ನ ಪೂರ್ವಕವಾಗಿ ಪ್ರವೃತ್ತಿ ಮಾಡ್ತಾರಲ್ಲ ಅಂಥ ಮುನಿರಾಜರಿಗೂ ಕೂಡ ಸಚಿತ್ತ ಮತ್ತು ಅಚಿತ್ತ ವಸ್ತುಗಳ ಘಾತದಿಂದ ಬಂಧದ ಪ್ರಸಂಗ ಬರಬಹುದು. ಆದ್ದರಿಂದ ಉಪಯೋಗದೊಳಗ ರಾಗಾಧಿಕರಣವು ಬಂಧಕ್ಕೆ ಕಾರಣದ ಕ್ರಿಯೆಗಳು ಯಾವುವು ಕೂಡ ಬಂಧಕ್ಕೆ ಕಾರಣ ಇಲ್ಲ. ಅಂತರಂಗದೊಳಗ ರಾಗರೂಪದ ಪ್ರವೃತ್ತಿ ಏನಿದೆ ಅದರಿಂದ ಬಂಧ ಆಗ್ತದೆ. ಅದಕ್ಕೆ ಇಲ್ಲಿ ಹೇಳಿದ್ರು, ಇಲ್ಲಿ ನಿಶ್ಚಯನಯವನ್ನ ಮುಖ್ಯ ಮಾಡಿ ಕಥನ ಮಾಡ್ತಾರ. ನಿರ್ಬಾಧ ಕಾರಣದಿಂದ ಏನು ಸಿದ್ಧ ಆಗ್ತಾ ಇದೆ ಅಂತಂದ್ರ ಬಂಧದ ಕಾರಣಗಳನ್ನ ವಿಚಾರ ಮಾಡಿದ ನಂತರ ಮಿಥ್ಯಾದೃಷ್ಟಿ ಪುರುಷ ಯಾವ ರಾಗ ದ್ವೇಷ ಮೋಹಾದಿಗಳನ್ನ ತನ್ನ ಉಪಯೋಗದೊಳಗೆ ತರ್ತಾನ ಅದೇ ರಾಗ ದ್ವೇಷ ಮೋಹಾದಿಗಳು ಏನಿದಾವ ಅಂದ್ರೆ ಬಂಧಕ್ಕೆ ಕಾರಣ ಇದಾವ ಅನ್ನುವಂಥದ್ದು ನಿರಾತಂಕವಾಗಿ ಸಿದ್ಧ ಆಗ್ತದೆ. ಅವುಗಳನ್ನು ಹೊರತುಪಡಿಸಿ ಇತರ ಅದೆಷ್ಟೋ ಕರ್ಮಯೋಗ್ಯವಾದಂತಹ ಪುದ್ಗಲಗಳಿಂದ ಪರಿಪೂರ್ಣವಾದಂತಹ ಜಗತ್ತು, ಮನವಚನ ಕಾಯಗಳ ಯೋಗ, ಅನೇಕ ಕರಣಗಳು, ಚೇತನಗಳ ಘಾತ ಇವು ಯಾವುವು ಬಂಧಕ್ಕೆ ಕಾರಣ ಇಲ್ಲ. ಒಂದು ವೇಳೆ ಅವುಗಳಿಂದ ಬಂಧ ಆಗ್ತಿತ್ತು ಅಂತಂದ್ರೆ ಸಿದ್ಧ ಪರಮೇಷ್ಠಿಗಳಿಗೆ, ಯಥಾಖ್ಯಾತ ಚಾರಿತ್ರಿಗಳಿಗೆ, ಸಮ್ಯಕ್ ಜ್ಞಾನಿ ಕೇವಲ ಜ್ಞಾನಿಗಳಿಗೆ ಮತ್ತು ಸಮಿತಿ ರೂಪವಾಗಿ ಪ್ರವೃತ್ತಿಯಾಗತಕ್ಕಂಥ ಮಹಾ ಮುನಿರಾಜರಿಗೂ ಕೂಡ ಬಂಧದ ಪ್ರಸಂಗ ಬರಬಹುದು. ಆದ್ದರಿಂದ ಅವರಿಗೆ ಬಂಧಿಲ್ಲ. ಹೀಗಾಗಿ ಈ ಹೇತುಗಳಲ್ಲಿ ಅಂದ್ರೆ ಕಾರಣಗಳಲ್ಲಿ ವ್ಯಭಿಚಾರ ದೋಷ ಬರ್ತದ ಒಂದು ವೇಳೆ ಉಲ್ಟಾ ಮಾಡಿಸಿದೀವಿ ಅಂದ್ರೆ. ಅದಕ್ಕಾಗಿ ರಾಗಾದಿಗಳೇ ಬಂಧದ ಕಾರಣ ಇದಾವ ಅನ್ನುವಂಥದ್ದು ನಿರ್ಣಯ ಆಯಿತು. ತಿಳಿತಾ? ಹಿಂಗೆ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ಇದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಬೇಕು. ಸಮಿತಿ ರೂಪವಾಗಿ ಪ್ರವೃತ್ತಿ ಮಾಡತಕ್ಕಂಥ ಮುನಿಗಳ ಹೆಸರನ್ನ ತೆಗೆದುಕೊಳ್ಳಲಾಗಿದೆ.
ಮತ್ತು ಅವಿರತಿ ದೇಶವಿರತಿ ಹೆಸರನ್ನು ಸ್ವೀಕರಿಸದಿರುವುದರ ಕಾರಣ ಏನು ಅಂದರೆ ಅವಿರತ ಹಾಗೂ ದೇಶವಿರತ ಬಾಹ್ಯದಲ್ಲಿ ಸಮಿತಿ ರೂಪವಾದಂಥ ಪ್ರವೃತ್ತಿ ಇಲ್ಲದೇ ಇರೋದ್ರಿಂದ ಚಾರಿತ್ರಮೋಹ ಸಂಬಂಧದ ರಾಗದಿಂದ ಸ್ವಲ್ಪ ಅಲ್ಲಿ ಬಂಧ ಆಗ್ತಾ ಇದೆ. ಅವಿರತಿ ಮತ್ತು ದೇಶವಿರತಿಯೊಳಗ ಎರಡೂ ಜನರೊಳಗ ಬಂಧ ಇದೆ. ಯಾಕಂದ್ರೆ ಸಮಿತಿ ರೂಪದ ಪ್ರವೃತ್ತಿಯಲ್ಲಿ ಇಲ್ಲದೇ ಇರೋದ್ರಿಂದ ಬಂಧ ಅಲ್ಪ ಪ್ರಮಾಣದ ಬಂದಿದೆ. ಆದ್ದರಿಂದ ಸಂಪೂರ್ಣವಾಗಿ ಬಂಧದ ಅಭಾವದ ಅಪೇಕ್ಷೆಯಿಂದ ಇಲ್ಲಿ ಸಮಿತಿ ರೂಪವಾಗಿ ಪ್ರವೃತ್ತಿ ಮಾಡತಕ್ಕಂಥ ಮುನಿರಾಜರು ಅನ್ನುವಂಥ ಹೆಸರನ್ನ ತೆಗೆದುಕೊಳ್ಳಲಾಗಿದೆ. ಇರುತ್ತಾ? ಅದಕ್ಕೆ ಇದನ್ನು ನಾವು ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ಸರಿಯಾಗಿ ತಿಳ್ಕೊಳ್ಬೇಕು. ಸಮಿತಿ ಹಾಗೂ ಸಮಿತಿ ರೂಪವಾಗಿ ಪ್ರವೃತ್ತಿ ಮಾಡತಕ್ಕಂಥವ್ರು ಇರೋದ್ರಿಂದ ಅವ್ರಿಗೇನಿಲ್ಲ ಅಂದ್ರೆ ಬಂಧದ ಅಭಾವದ ಅಪೇಕ್ಷೆಯಿಂದ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅವ್ರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಹಿಂಗ ಅಂತರಂಗದ ಅಪೇಕ್ಷೆಯಿಂದಂತೂ ಅವರನ್ನ ನಿರ್ಬಂಧ ಅಂತ ತಿಳ್ಕೊಳ್ಬೇಕು. ಯಾರನ್ನ ಇಲ್ಲಿ ಹೆಸರು ತಗೊಂಡಿಲ್ಲ ಅವ್ರ ಅಂತರಂಗದ ಸಾಪೇಕ್ಷವಾಗಿ ನೋಡಿತು ಅಂದ್ರೆ ಅವರು ಕೂಡ ನಿರ್ಬಂಧರ ಇದ್ದಾರೆ. ಹಿಂಗ ಇದು ಬಂಧ ಅಧಿಕಾರದೊಳಗ ಪ್ರಾರಂಭದ 5 ಗಾಥೆಗಳಲ್ಲಿ ಈ ಪ್ರಕಾರದ ವಿಷಯವನ್ನ ಏನ್ ಮಾಡಿದಾರ ಪ್ರತಿಪಾದನೆ ಮಾಡಿದಾರ. ಇದರ ಮುಂದಿನ ಗಾಥೆಯನ್ನು ನೋಡೋಣ. ಮುಂದಿನ 5 ಗಾಥೆಗಳಲ್ಲಿ ಕೇವಲ ಒಂದು ರಾಗಾದಿಗಳೇ ಬಂಧಕ್ಕೆ ಕಾರಣದವ ಅನ್ನುವಂಥದ್ದನ್ನು ಹೇಳಿದ ಮೇಲೆ ಮುಂದಿನ ಗಾಥೆಗಳಲ್ಲಿ ಸಮ್ಯಕ್ ದೃಷ್ಟಿಯು ಉಪಯೋಗದೊಳಗ ರಾಗಾದಿಗಳನ್ನು ತರುವುದಿಲ್ಲ. ಉಪಯೋಗದ ಮತ್ತು ರಾಗಾದಿಗಳ ಭೇದವನ್ನು ತಿಳ್ಕೊಂಡು ರಾಗಾದಿಗಳಿಗೆ ಅವ ಯಜಮಾನ ಆಗುವುದಿಲ್ಲ, ನಾ ರಾಗ ಮಾಡಿದೆ ಅಂತ ಅನ್ನೋದಿಲ್ಲ. ಅದಕ್ಕಾಗಿ ಅವನಿಗೆ ಮೇಲೆ ಹೇಳಿರತಕ್ಕಂಥ ಹಲವಾರು ವ್ಯಾಪಾರಗಳಿಂದ ಯಾವುದೇ ಬಂಧ ಆಗೋದಿಲ್ಲ ಅನ್ನುವಂಥ ಗಾಥಾ ಸೂತ್ರಗಳಿಂದ ಮುಂದೆ ಹೇಳುತ್ತಾ ಇದ್ದಾರೆ. 242ನೇ ಗಾಥೆಯಿಂದ 246ನೇ ಗಾಥೆಯವರೆಗೆ 5 ಗಾಥೆಗಳನ್ನು ನೋಡೋದಿದೆ. ಮೊದಲ ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನ ನೋಡೋಣ. 242ನೇ ಗಾಥೆಯಿಂದ 246ನೇ ಗಾಥೆ. ಜಹ ಪುನ ಸೋಚೇವ ನರೋ ನೇಹೆ ಸೌವಮ್ಮಿ ಅವನಿದೆ ಸಂತೆ ರೇಣು ಬಹುಲಂ ಮಿಠಾನೆ ಕರೇದಿ ಸತ್ತೇ ಹಿಂ ವಾಯಾಮಂ ಛಿಂದದಿ ಭಿಂದದಿ ಯತಃ ತಾಲೀತಕ ಕಲಿಯವಂತ ಪಿಂಡೀವೋ ಸಚಿತ್ತಾ ಚಿತ್ತಾನಂ ಕರೇದಿ ದವ್ವಾನಮುವಘಾದಂ ಉವಘಾದಂ ಕೂವಂತಸ್ಸ ತಸ್ಸ ನಾನಾವೀಹೇಹಿಂ ಕರನೇಹಿಂ ನಿಶ್ಚಯದೋ ಚಿಂತೆ ಜಹು ಕಿಂ ಪಚ್ಚಯ ಗೋ ನರಯ ಬಂಧೋ ಜೋಸೋ ದೇಹ ಭಾವೋ ತಮ್ಹಿ ನರೇತೇನ ತಸ್ಸರಯ ಬಂಧೋ ನಿಶ್ಚಯದೋ ವಿನ್ನೇಯಂ ನಕಾಯ ಚೇಷ್ಠಾಹಿಂ ಸೇಸಾಹಿಂ ಏವಂ ಸಮ್ಮಾದಿಠಿ ವಟ್ಟಂತೋ ಬಹುವಿಹೇಸು ಜೋಗೇಸು ಅಕರಂತೋ ಉವೋಗೆ ರಾಗಾದಿ ನಲಿಪ್ಪದೀರ ಏನ. ನೋಡ್ರಿ 242ರಿಂದ 246 ಕನ್ನಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ತಿಳಿದು ಬಿಡ್ತಿದೆ. ಯಾವ ರೀತಿ ಮತ್ತದೆ ಪುರುಷ ಎಣ್ಣೆಯನ್ನು ತೊಳೆದು ಹುಡಿಯಿಂದ ತುಂಬಿದ ಠಾವಿನೋಳ್ ನಿಂತುಕೊಂಡ ಶಸ್ತ್ರಗಳಿಂದ ವ್ಯಾಯಾಮವನೇ ತಾ ಮಾಡುತ್ತಿರುವನು. ಜೊತೆಗೆ ತಾಳೆ ಕದಳಿ ಮೊದಲಾದ ವೃಕ್ಷಗಳ ಭಿನ್ನ ಭಿನ್ನ ಮಾಡುವನು. ಅತಿಯಾಗಿ ಮತ್ತೆ ಸಚಿತ್ತ ವಸ್ತುಗಳ ಉಪಘಾತ ಮಾಡುವನು. ಹೀಗೆ ವಿವಿಧ ಕಾರಣಗಳಿಂದ ಉಪಘಾತ ಮಾಡುತ್ತಿರುವ ಪುರುಷನಿಗೆ ಹೇಗೆ ಯಾವ ಕಾರಣದಿಂದ ಧೂಳಂಟಲಿಲ್ಲವೆಂಬುದನ್ನು ನಿಜವಾಗಿ ಯೋಚಿಸಿರಿ. ಜೋದೋ ದೇಹ ನೋಡಿ, ಪುರುಷನಿಗೆ ಯಾವ ಎಣ್ಣೆಯ ಸ್ನಿಗ್ಧತೆ ಇದೆಯದರಿಂದ ಧೂಳಂಟಿತೆಂಬುದನು ಅರಿಯುವುದು ನಿಶ್ಚಯದಿ. ಅದು ಬೇರಾವ ಕಾಯ ಚೇಷ್ಟೆಗಳಿಂದ ತಾನಿಲ್ಲ. ಹೇಗೆ ಸಮ್ಯಕ್ ದೃಷ್ಟಿಯು ಫಲತೆರದ ಯೋಗಗಳಿಂದ ವರ್ತಿಸುತ್ತಿರುವಾಗ ರಾಗಾದಿಗಳನುಪಯೋಗದಲ್ಲಿ
ತಂದುಕೊಳ್ಳದೆ ರಜದಿಂದ ಲಿಪ್ತನಾಗನು. ನೋಡಿ, ಈ ಪ್ರಕಾರವಾಗಿ ಇಲ್ಲಿ 242ನೇ ಗಾಥೆಯಿಂದ 246ನೇ ಗಾಥೆಗಳನ್ನು ನಾವು ನೋಡ್ಕೊಂಡಿದ್ದೇವೆ, ಪಾಠ ಮಾಡಿದ್ದೇವೆ ಪ್ರಾಕೃತ ಮತ್ತು ಕನ್ನಡದಲ್ಲಿ. ಏನು ಇದರಲ್ಲಿ ಹೇಳ್ತಾ ಇದ್ದಾರೆ? ಬಹಳ ಸುಂದರ ಇದೆ. ಹಿಂದಿನ 5 ಗಾಥೆಗಳಲ್ಲಿ ಏನು ಹೇಳಿದ್ರಲ್ಲ ಅದನ್ನೇ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅದು ಆ ರೀತಿ ಇಲ್ಲ ಅನ್ನುವಂಥದ್ದು, ಸಮ್ಯಕ್ ದೃಷ್ಟಿಗೆ ಬಂದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನೋಡಿ ಏನು ಹೇಳ್ತಾ ಇದ್ದಾರೆ? ಯಾವ ಪ್ರಕಾರ ಪುನಃ ಅದೇ ಮನುಷ್ಯನು ಅಂದ್ರೆ ಹಿಂದೇನು ಮೈಗೆ ಎಣ್ಣೆ ಹಚ್ಕೊಂಡು ಕೂತಿದ್ದಲ್ಲ ಅದೇ ಮನುಷ್ಯನ ಉದಾಹರಣೆ ತಗೊಂಡಿದ್ದಾರೆ. ಆ ಮನುಷ್ಯ ಈಗ ಏನ್ ಮಾಡಿದ? ಮೈಗೆ ಹಚ್ಚಿದ ಎಣ್ಣೆ ಮೊದಲಾದ ಸ್ನಿಗ್ಧ ಪದಾರ್ಥಗಳನ್ನು ದೂರ ಮಾಡಿದ ನಂತರ ಅವ ಎಣ್ಣೆ ಹಚ್ಕೊಂಡು ಏನು ಕುಂತಿದ್ದ, ಈಗ ಏನ್ ಮಾಡಿದ ಅಂದ್ರೆ ಎಣ್ಣೆ ಮೊದಲಾದ ಸ್ನಿಗ್ಧ ಪದಾರ್ಥಗಳನ್ನೆಲ್ಲ ಸ್ವಚ್ಛಂಗಿ ಅವುಗಳನ್ನ ಸ್ವಚ್ಛ ಮಾಡಿಕೊಂಡ, ತೊಳ್ಕೊಂಡ, ದೂರ ಮಾಡಿಕೊಂಡ, ಹೆಚ್ಚು ಧೂಳಿರುವ ಸ್ಥಳದಲ್ಲಿ ಆಯುಧಗಳಿಂದ ವ್ಯಾಯಾಮವನ್ನು ಮಾಡುತ್ತಾನೆ. ಅದ ವ್ಯಕ್ತಿ ಮತ್ತೇನ್ ಮಾಡಿದ? ಅದೇ ಸ್ಥಳದೊಳಗೆ ಬಂದ, ಅದೇ ವ್ಯಕ್ತಿ ಅದೇ ಸ್ಥಳದೊಳಗೆ ಬಂದ ಹೆಚ್ಚು ಧೂಳಿರುವಂತಹ ಸ್ಥಳದೊಳಗ ವ್ಯಾಯಾಮವನ್ನ ಮಾಡ್ತಾನೆ. ಒಂದು. ಎರಡನೇದ್ದ ತಾಳೆ ಮರ, ತಮಾಲ ವೃಕ್ಷ, ಬಾಳೆ ಗಿಡ, ಅಶೋಕ ವೃಕ್ಷ, ಬಿದಿರು ಮಳೆ ಇತ್ಯಾದಿ ವೃಕ್ಷಗಳನ್ನು ಕತ್ತರಿಸ್ತಾನ ಅಥವಾ ಸೀಳ್ತಾನ. ಸಚಿತ್ತ ಮತ್ತು ಅಚಿತ್ತ ಪದಾರ್ಥಗಳ ಉಪಘಾತ ಆಗಲಿ ಅಥವಾ ನಾಶ ಮಾಡೋದಾಗಲಿ ಮಾಡ್ತಾನ. ಹೀಗೆ ಅನೇಕ ಪ್ರಕಾರದ ಕರಣಗಳಿಂದ, ಸಾಧನಗಳಿಂದ ಉಪಘಾತವನ್ನ ಮಾಡ್ತಾ ಇದ್ದಾನ, ನಾಶ ಮಾಡ್ತಾ ಇದ್ದಾನ. ಆ ಮನುಷ್ಯನಿಗೆ ಧೂಳು ಅಂಟುಕೊಳ್ಳುವಿಕೆ ನಿಜವಾಗಿ ಯಾವ ಕಾರಣದಿಂದ ಆಗಲಿಲ್ಲ ಅನ್ನೋದನ್ನ ನಿಶ್ಚಯದಿಂದ ನಾವು ವಿಚಾರ ಮಾಡಬೇಕು. ಇವೆಲ್ಲ ಕೆಲಸ ಮಾಡ್ತಾ ಇದ್ರು ಮೊದಲಿನ ಅವಂಗ ಧೂಳ ಅಂಟ್ಕೊಂಡಿತ್ತು, ಆದ್ರೆ ಇವನಿಗೆ ಧೂಳೆ ಅಂಟ್ಕೊಳ್ತಾ ಇಲ್ಲ. ಯಾಕ? ಅದನ್ನು ವಿಚಾರ ಮಾಡಿದಾಗ ಆ ಮನುಷ್ಯನಲ್ಲಿ ಯಾವ ಆ ಎಣ್ಣೆ ಮೊದಲಾದ ಸ್ನಿಗ್ಧತೆ ಇದೆ ಅದರಿಂದ ಅವನಿಗೆ ಧೂಳು ಅಂಟ್ಕೊಳ್ತಿತ್ತು ಅನ್ನುವಂಥದ್ದನ್ನ ನಿಶ್ಚಯದಿಂದ ತಿಳ್ಕೋಬೇಕು. ಈಗ ಅವನಿಗೆ ಧೂಳು ಅಂಟುಕೊಳ್ಳುವಿಕೆ ಇಲ್ಲ, ಅದರ ಮೊದಲು ಅಂಟುಕೊಳ್ತಿತ್ತು. ಯಾಕೆ ಅನ್ನೋದು ಗೊತ್ತಾಯ್ತಲ್ಲ ಈಗ. ಯಾಕಂದ್ರೆ ಅವನಿಗೆ ಯಾವ ಎಣ್ಣೆ ಮೊದಲಾದ ಸ್ನಿಗ್ಧತೆ ಇತ್ತಲ್ಲ ಅದರಿಂದ ಅವನಿಗೆ ಧೂಳು ಅಂಟುಕೊಳ್ತಿತ್ತು ಹೊರತಾಗಿ ಈ ಕ್ರಿಯೆಗಳಿಂದ ಅವನಿಗೆ ಏನಿಲ್ಲ ಅಂದ್ರೆ ಧೂಳು ಅಂಟುಕೊಳ್ತಿರ್ಲಿಲ್ಲ ಅನ್ನೋದು ನಿಶ್ಚಯದಿಂದ ನೀ ಏನ್ ಮಾಡ್ಕೋ ಅಂತಂದ್ರೆ ತಿಳ್ಕೊಪ್ಪ. ಉಳಿದ ಶಾರೀರಿಕ ಚೇಷ್ಟೆಗಳಿಂದ ಅವನಿಗೆ ಬಂದಿಲ್ಲ. ಆದ್ದರಿಂದ ಮನುಷ್ಯನಲ್ಲಿ ಎಣ್ಣೆ ಮೊದಲಾದ ಸ್ನಿಗ್ಧ ಪದಾರ್ಥಗಳ ಅಭಾವ ಆಗೋದ್ರಿಂದ ಧೂಳ ಮೊದಲಾದವುಗಳು ಅವನಿಗೆ ಮೆತ್ತಿಕೊಳ್ಳಲಿಲ್ಲ. ಇದೇ ಪ್ರಕಾರ ಬಹಳ ಸುಂದರ ಇದೆ. ಇದೇ ಕೊನೆಗೆ ಹೇಳ್ತಾ ಇದ್ದಾರೆ. ಇದೇ ಪ್ರಕಾರ ಹಲವು ಪ್ರಕಾರದ ಯೋಗಗಳಲ್ಲಿ ಪ್ರವೃತ್ತಿಸ್ತಾ ಇರುವಂತಹ ಸಮ್ಯಕ್ ದೃಷ್ಟಿಯ ಉಪಯೋಗದೊಳಗ ರಾಗಾದಿಗಳನ್ನ ಮಾಡದೇ ಇರೋದ್ರಿಂದ ಕರ್ಮ ಅನ್ನುವಂಥ ರಜಸ್ಸಿನಿಂದ ಅವನು ಅಂಟಿಕೊಳ್ಳೋದಿಲ್ಲ. ಸಮ್ಯಕ್ ದೃಷ್ಟಿನೊಳಗ ರಾಗಾದಿ ಭಾವಗಳದ್ದು ಪ್ರವೃತ್ತಿ ಏನಿಲ್ಲ ಅಂತಂದ್ರೆ ಆ ಪ್ರವೃತ್ತಿ ರೂಪದ ಸ್ನಿಗ್ಧತೆ ಇಲ್ಲದೆ ಇರೋದ್ರಿಂದ ಅವನಿಗೆ ಕರ್ಮ ಬಂಧ ಇಲ್ಲ. ಅವನಿಗೆ ಕರ್ಮ ಅನ್ನುವಂಥ ರಜಸ್ಸು ಬಂಧ ಆಗೋದಿಲ್ಲ, ಅಂಟಿಕೊಳ್ಳುವುದಿಲ್ಲ. ಇದಿಷ್ಟು ಇಂಪಾರ್ಟೆಂಟ್ ಇರತಕ್ಕಂಥ ಒಂದು ವಿಶೇಷವಾಗಿರತಕ್ಕಂಥದ್ದೇನಿದೆ ಅಂತಂದ್ರೆ ಗಾಥೆಗಳಿದ್ದಾವೆ. ತಿಳಿತಾ? ಸಮ್ಯಕ್ ದೃಷ್ಟಿಗೆ ಮೊದಲು ಹೇಳಿದಂಥ ಎಲ್ಲಾ ಸಂಬಂಧಗಳಿದ್ರೂ ಕೂಡ ರಾಗ ಸಂಬಂಧದ ಅಭಾವ ಆಗ್ಯದ. ಎಲ್ಲಾ ಕೆಲಸ ಮಾಡ್ಲಿಕ್ಕತ್ತನ, ಎಲ್ಲ ಪ್ರಕಾರದ ಬಾಹ್ಯ ಚೇಷ್ಟೆಗಳು ಮಾಡ್ಲಿಕ್ಕತ್ತದ ನಮಗ್ ಕಾಣಿಸ್ತದ. ಸಮ್ಯಕ್ ದೃಷ್ಟಿಯಿಂದ ಕೂಡ ಎಲ್ಲ ಹೊರಗಡೆ ಚೇಷ್ಟೆ ಆಗ್ಲಿಕ್ಕತ್ತದ, ಕಾಣಿಸ್ಲಿಕ್ಕತ್ತದ ನಮಗೆ. ವೃಕ್ಷಗಳನ್ನ ಕಡಿಯೋದಾಗ್ಲಿ, ಗಮನಾಗಮನ ಮಾಡೋದಾಗ್ಲಿ, ಇವೆಲ್ಲವೂ ಕೂಡ ನಮಗೇನದಪ್ಪ ಅಂತಂದ್ರೆ ಕಂಡು ಬರತಕ್ಕಂಥ ಕ್ರಿಯೆಗಳೇ ಇದ್ದಾವ. ಆದ್ರೂ ಕೂಡ ಅವನ ಒಳಗ ರಾಗ ಇರೋದಿಲ್ಲ. ರಾಗದ ಅಭಾವ ಇರೋದ್ರಿಂದ ಅವನಿಗೇನದ ಅಂದ್ರ ಕರ್ಮ ಬಂಧ ಆಗೋದಿಲ್ಲ. ತಿಳಿತ? ಇದರ ಸಮರ್ಥನೆ ಕುರಿತು ಮೊದಲೇನಾಗಿದೆ ಅಂತಂದ್ರೆ ಈಗ ಈಗಾಗಲೇ ಹೇಳಿಬಿಟ್ಟರು. ಬಂಧ ಇಲ್ಲ. ಇದು ಬಂಧ ಅಧಿಕಾರವನ್ನ ನೋಡ್ತಾ ಇದ್ದೇವೆ. ಬಂಧ ಯಾಕಾಗ್ತದ ಅನ್ನೋದನ್ನ ಮೊಟ್ಟ ಮೊದಲು ಹೇಳಿದ್ರು. ಆಮೇಲೆ ಬಂಧ ಯಾಕಾಗೋದಿಲ್ಲ ಸಮ್ಯಕ್ ದೃಷ್ಟಿಗೆ ಅನ್ನೋದನ್ನ ಹೇಳಿದ್ರು. ರಾಗಾದಿಗಳ ಸದ್ಭಾವ ಇರೋದರಿಂದ ಮಿಥ್ಯಾ ದೃಷ್ಟಿಗೆನ ಬಂದಾಗ್ತದ. ರಾಗಾದಿಗಳ ಸದ್ಭಾವ ಇಲ್ಲದೆ ಇರೋದ್ರಿಂದ ಸಮ್ಯಕ್ ದೃಷ್ಟಿಗೆ ಬಂಧ ಆಗೋದಿಲ್ಲ. ತಿಳಿತಾ? ಅವಿರತ ಸಮ್ಯಕ್ ದೃಷ್ಟಿ ಅಥವಾ ವೃತಿಕ್ ಸಮ್ಯಕ್ ದೃಷ್ಟಿ ಇದ್ರೂ ಕೂಡ
ಅಲ್ಲಿ ಅವನಿಗೆ ಮಿಥ್ಯಾತ್ವದೊಳಗೆ ಯಾವ ಬಂಧ ಇತ್ತಲ್ಲ ಆ ಪ್ರಕಾರದ ಬಂಧ ಇಲ್ಲಿ ಸಂಭವಿಸೋದಿಲ್ಲ. ಭಲೇ ಈ ರಾಗದ್ವೇಷಾದಿಗಳಾಗುತ್ತಾವ, ಆದ್ರೂ ಕೂಡ ಅದರೊಳಗೆ ಸ್ವಾಮಿತ್ವ ಬುದ್ಧಿ ಇಲ್ಲ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿಗೆ ಬಂಧ ಇಲ್ಲ ಅನ್ನುವಂಥ ಮಾತು ಕೂಡ ಆಗಮಗಳಲ್ಲಿ ಏನಾಗ್ತದೆ ಅಂತಂದ್ರೆ ಬರ್ತದೆ. ಈ ಕಾರಣದಿಂದ ಬರ್ತದೆ, ಸಾಪೇಕ್ಷ ದೃಷ್ಟಿಯಿಂದ ಬರ್ತದಷ್ಟೇ. ಆದ್ದರಿಂದ ಸಮ್ಯಕ್ ದೃಷ್ಟಿ ಮೊದಲು ಹೇಳಿದಂಥ ಎಲ್ಲ ಸಂಬದ್ಧಗಳ ಇದ್ರೂ ಕೂಡ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಇದ್ದಾನವ. ಆದರೆ ಕ್ರಿಯೆಗಳಿಂದ ಏನಾಗೋದಿಲ್ಲ ಅಂದ್ರೆ ಬಂಧ ಆಗೋದಿಲ್ಲ. ಒಳಗಿರ್ತಕ್ಕಂಥ ರಾಗ ದ್ವೇಷ ಮೋಹ ರೂಪದ ಪರಿಣಾಮಗಳೇನಿದ್ದಾವ ಇದರಿಂದ ಏನಾಗ್ತದ ಅಂತಂದ್ರೆ ಬಂಧ ಆಗ್ತದ. ಅದಕ್ಕೆ ಸಮ್ಯಕ್ ದೃಷ್ಟಿ ಅಬಂಧಕ ಅನ್ನುವಂಥ ಮಾತನ್ನ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಅದನ್ನ ಏನ್ ಮಾಡ್ಕೋಬೇಕು ಅಂತಂದ್ರೆ ತಿಳ್ಕೋಬೇಕು. ಹೀಗೆ 246ನೇ ಗಾಥೆಯವರೆಗೆ ಏನ್ ಮಾಡಿದ್ರು ಅಂತಂದ್ರೆ ಈ ಪ್ರಕಾರವಾಗಿ ಬಂಧ ಯಾಕೆ ಇಲ್ಲ ಅನ್ನೋದನ್ನ ಹೇಳಿದ್ರು. ಮೊದಲ 5 ಗಾಥೆಯೊಳಗೆ ಬಂಧ ಯಾಕ ಅನ್ನೋದನ್ನ ಹೇಳಿದ್ರು. 2ನೇ 5 ಗಾಥೆಗಳಲ್ಲಿ ಬಂಧ ಯಾಕಿಲ್ಲ ಅನ್ನೋದನ್ನ ಹೇಳಿದ್ರು. ಹೀಗೆ ಜ್ಞಾನಿಗಳಿಗೆ ಅಬುದ್ಧಿಪೂರ್ವಕವಾಗಿ ಇಚ್ಛಾರಹಿತವಾಗಿರತಕ್ಕಂಥ ಪ್ರವೃತ್ತಿ ಆಗ್ತಾ ಇರೋದ್ರಿಂದ ಅವರಿಗೆ ಬಂಧಿಲ್ಲ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅವರಿಗೆಲ್ಲೂ ಸ್ವಚ್ಛಂದತೆಯಿಂದ ಪ್ರವೃತ್ತಿ ಮಾಡಲಿಕ್ಕೆ ಹೇಳಿಲ್ಲ. ಯಾಕಂದ್ರೆ ಮರ್ಯಾದೆ ಇಲ್ಲದ ಪ್ರವರ್ತನೆ ಬಂಧಕ್ಕೇನೆ ಕಾರಣದ. ಅದಕ್ಕೆ ತಿಳ್ಕೊಳ್ಳೋದ್ರೊಳಗ ಮತ್ತು ಮಾಡೋದ್ರೊಳಗ ಪರಸ್ಪರ ವಿರೋಧ ಇದೆ. ಜ್ಞಾತಾಗಿ ಉಳಿಯೋದ್ರಿಂದ ಬಂಧವೇ ಇಲ್ಲ. ಮತ್ತು ಕರ್ತ ಆದ ಅಂದ್ರ ಅವಶ್ಯವಾಗಿ ಏನಾಗ್ತಂದ್ರೆ ಬಂಧ ಆಗ್ತದ. ಇದನ್ನ 246ರವರೆಗೂ ಏನ್ ಮಾಡ್ಕೊಂಡಿವಿ ಅಂತಂದ್ರೆ ನೋಡಿದ್ವಿ. ಈಗ 247ನೇ ಒಂದೇ ಗಾಥೆ ಇದೆ. ಅದನ್ನ ಏನ್ ಮಾಡೋಣ ಅಂದ್ರೆ ಪಾಠ ಮಾಡೋಣ, ಅದರ ಅರ್ಥವನ್ನ ನೋಡೋಣ. ಜೋ ಮನ್ನದಿ ಹಿಂಸಾಮಿಯ ಹಿಂಸಾ ಜಾಮಿಯ ಪರೇ ಹಿಂಸತ್ತೇ ಹಿಂ ಸೋ ಮೂಢೋ ಅನ್ನಾನಿ ನಾನಿ ಏತ್ತೋದು ವಿವರೀದೋ. ಕನ್ನಡದಲ್ಲಿ ನೋಡೋಣ. ಯಾವನು ಪರರು ತನ್ನ ಕೊಲ್ಲುವರು ತಾನು ಪರರ ಕೊಲ್ಲುವನೆಂದು ಮನ್ನಿಪನು ಅವನು ಮೂಢ ಅಜ್ಞಾನಿಯಿದ್ದು ಮೇನಿದಕ್ಕೆ ವಿಪರೀತನಾದವನು ಜ್ಞಾನಿ. ಬಹಳ ಸುಂದರವಾಗಿರತಕ್ಕಂಥ ಗಾತಿದೆ. ಮಿಥ್ಯಾದೃಷ್ಟಿ ಅಭಿಪ್ರಾಯ ಇದರಲ್ಲಿ ವ್ಯಕ್ತ ಆಗಿದೆ. ಏನು ಹೇಳ್ತಾ ಇದ್ದಾರೆ ನೋಡೋಣ, ಅದರ ಅರ್ಥವನ್ನ ನೋಡೋಣ. 247ನೇ ಗಾಥೆ ನೋಡಿ ಏನು ಹೇಳಿದ್ರು. ಯಾವನು ಜೋ ಹಿಂಸಾಮಿಯ, ನಾನು ಇತರ ಪ್ರಾಣಿಗಳನ್ನ ನಾಶ ಮಾಡ್ತೇನೆ, ಹಿಂಸಿಸ್ತೇನೆ, ಅವುಗಳ ಪ್ರಾಣಹರಣ ಮಾಡ್ತೇನೆ, ಮತ್ತು ಇತರ ಪ್ರಾಣಿಗಳನ್ನು ನಾನು ಕೊಲ್ತೇನೆ. ಇತರ ಪ್ರಾಣಿಗಳನ್ನು ಕೊಲ್ಲುವುದಷ್ಟೇ ಅಲ್ಲ, ಇತರ ಪ್ರಾಣಿಗಳು ಕೂಡ ನನ್ನನ್ನು ಕೊಲ್ತವ. ಮನ್ನದಿ, ಈ ಪ್ರಕಾರವಾಗಿ ಅವನು ನಂಬತಾನ. ಸೊ ಅವ ಮೂಢೋ, ಅವನು ಮೂಢನೇ ಇದ್ದಾನೆ. ಅನ್ನಾನಿ, ಅಜ್ಞಾನಿ ಇದ್ದಾನೆ. ದು ಮತ್ತು ಎತ್ತೋ ವಿವರಿದೋ, ಇದಕ್ಕೆ ವಿಪರೀತನಾದವನು. ಅಂದ್ರೆ ಯಾವನು ಹೀಗೆ ನಂಬೋದಿಲ್ಲ ಅವನು ಜ್ಞಾನಿಯಾಗಿದ್ದಾನ. ಎರಡು ವಿಷಯ ಹೇಳು, ಜ್ಞಾನಿ ಅಜ್ಞಾನಿ ಎರಡನ್ನು ತಗೊಂಡ್ರು. ನಾನು ಇತರ ಜೀವಗಳನ್ನು ನಾಶ ಮಾಡ್ತೇನೆ, ಇತರ ಜೀವಗಳು ನನ್ನನ್ನು ನಾಶ ಮಾಡ್ತವೆ ಅನ್ನುವಂಥ ಅಧ್ಯವಸಾಯ ಧ್ರುವರೂಪದಿಂದ ನಿಶ್ಚಯವಾಗಿ ಅಜ್ಞಾನ ಆಗ್ಯದ. ಈ ಅಧ್ಯವಸಾಯ ಯಾರಿಗಿದೆ? ಅವ ಅಜ್ಞಾನತನದ ಕಾರಣವಾಗಿ ಮಿಥ್ಯಾದೃಷ್ಟಿ ಇದ್ದಾನೆ. ಮತ್ತು ಯಾವನಿಗೆ ಆ ಅಧ್ಯವಸಾಯ ಇಲ್ಲ ಅವನು ಜ್ಞಾತಾತನದ ಕಾರಣವಾಗಿ ಸಮ್ಯಕ್ ದೃಷ್ಟಿ ಇದ್ದಾನೆ. ತಿಳಿತಾ? ನಾ ಇತರ ಜೀವಗಳನ್ನ ನಾಶ ಮಾಡ್ತೇನೆ, ಕೊಲ್ತೇನೆ, ಇತರ ಜೀವಗಳು ನನ್ನನ್ನು ಕೊಲ್ತಾವ ಅನ್ನುವಂಥ ಯಾವ ದುಷ್ಟ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾನೆ, ಅಜ್ಞಾನಮಯವಾಗಿರೋದ್ರಿಂದ ಅವನ ಅಭಿಪ್ರಾಯ ಹೀಗಿದೆ. ಅವ ಅಜ್ಞಾನಿಯಾಗಿನೇ ಇದ್ದಾನ, ಮಿಥ್ಯಾದೃಷ್ಟಿಯಾಗಿನೇ ಇದ್ದಾನ. ಮತ್ತು ಯಾವನ ಅಭಿಪ್ರಾಯ ಹೀಗಿರೋದಿಲ್ಲ ಅವನು ಜ್ಞಾನಿ ಇದ್ದಾನೆ. ನಿಶ್ಚಯದಿಂದ ಕರ್ತೃವಿನ ಸ್ವರೂಪ ಹೀಗಿದೆ. ಸ್ವತಃ ಸ್ವಾಧೀನತೆಯಿಂದ ಯಾವ ಭಾವರೂಪವಾಗಿ ಪರಿಣಮಿಸ್ತದಲ್ಲ ಆ ಭಾವದ ಕರ್ತೃವಾಗಿ ಸ್ವತಃ ಕರೆಸ್ಕೊಳ್ತದೆ. ಇದು ನಿಶ್ಚಯದಿಂದ.
ಅದಕ್ಕಾಗಿ ನಿಶ್ಚಯದಿಂದ ಯಾರೂ ಯಾರನ್ನೂ ಕೊಲ್ಲಿಕ್ಕಾಗೋದಿಲ್ಲ. ಇತರರಿಂದ ಇತರರ ಮರಣ ಎಂದೂ ಆಗೋ ಸಾಧ್ಯತೆ ಇಲ್ಲ. ಅದು ಆಗ್ತದ ಅಂಥೇಳಿ ಯಾರು ನಂಬ್ತಾರಲ್ಲ ಅವನೇ ಅಜ್ಞಾನಿ ಇದ್ದಾನೆ. ನಿಮಿತ್ತ ನೈಮಿತ್ತಿಕ ಭಾವದಿಂದ ಕರ್ತೃ ಅಂತ ಹೇಳೋದು ಅದು ವ್ಯವಹಾರನಯದ ಕಥನದ. ಅದನ್ನು ಯಥಾರ್ಥವಾಗಿ ಏನು ಮಾಡಬೇಕು ಅಂದ್ರೆ ನಂಬಬೇಕು. ಅದು ಸಮ್ಯಕ್ ಜ್ಞಾನವಿದೆ. ಅದು ನಿಜವಾಗಿ ಸಮ್ಯಕ್ ಜ್ಞಾನ ಇದೆ. ತಿಳಿತಾ? ಅದಕ್ಕೆ ನಾವು ಬಹಳ ಸುಂದರವಾಗಿ ಏನು ಮಾಡ್ಕೊಳ್ಬೇಕು ಅಂತಂದ್ರೆ ಇವೆಲ್ಲ ವಿಷಯಗಳನ್ನ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಹಿಂಗೆ ವ್ಯವಹಾರದ ಕಥನೆ ಯಾವುದ ಮತ್ತು ನಿಶ್ಚಯದ ಕಥನೆ ಯಾವುದ ಅನ್ನುವಂಥದ್ದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ನಿಶ್ಚಯ ನಯದಿಂದಂತೂ ಯಾವುದೇ ಪ್ರಕಾರದ ನಮ್ಮದೇನಿಲ್ಲ ಅಂತಂದ್ರೆ ಬಹಳ ನಾವು ಸ್ವಾಧೀನ ಇದ್ದೇವೆ. ನಾವು ಸ್ವಾಧೀನ ಇರೋದ್ರಿಂದ ನಮ್ಮ ಭಾವಗಳ ಕರ್ತೃ ನಾವಿದ್ದೇವೆ. ಅದಕ್ಕಾಗಿ ನಿಶ್ಚಯದಿಂದಂತೂ ನಾ ಯಾರನ್ನು ನಾಶ ಮಾಡಲಿಕ್ಕಾಗೋದಿಲ್ಲ. ಬೇರೆಯವರು ಕೂಡ ನನ್ನನ್ನು ಎಂದೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾರ ಅಭಿಪ್ರಾಯ ಹೀಗೆ ಯಥಾರ್ಥ ಇದೆ ಅವನು ಸಮ್ಯಕ್ ದೃಷ್ಟಿ ಇದ್ದಾನ. ಯಾರ್ದ ಅಭಿಪ್ರಾಯ ಈ ಪ್ರಕಾರದ ಒಂದು ಯಥಾರ್ಥವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೊಂದದೆ ವಿಪರೀತ ಇದಾವಲ್ಲ ಅವರೆಲ್ಲರೂ ಏನಿದ್ದಾರೆ ಅಂದ್ರೆ ಮಿಥ್ಯಾ ದೃಷ್ಟಿಗಳಿದ್ದಾರೆ. ಹಂಗೆ ಸಮ್ಯಕ್ ಜ್ಞಾನದಿಂದನೇ ಸಮ್ಯಕ್ತವಾಗ್ತದ. ಎಲ್ಲಿ ಯಾವ ಅಪೇಕ್ಷೆ ಇದೆ ಆ ಅಪೇಕ್ಷೆಯನ್ನ ಸರಿಯಾಗಿ ತಿಳ್ಕೊಳ್ಳೋದ್ರ ಹೆಸರು ಏನಿದೆ ಅಂದ್ರೆ ಸಮ್ಯಕ್ ಜ್ಞಾನ ಇದೆ. ಈ ಪ್ರಕಾರವಾಗಿ ನಾನು ಯಾವುದಾದ್ರೂ ಜೀವಿಗಳನ್ನ ನಾಶ ಮಾಡ್ತೇನೆ, ಆ ಜೀವಿಗಳು ನನ್ನನ್ನು ನಾಶ ಮಾಡ್ತಾವನ್ನುವಂಥ ಅಧ್ಯವಸಾಯ ಏನಿದೆ ಅದ ಮಿಥ್ಯಾತ್ವಿದೆ. ಇನ್ನು ಅಧ್ಯವಸಾಯ ಅದು ಅಜ್ಞಾನ ಹೆಂಗದ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಮಿಥ್ಯಾಭಿಪ್ರಾಯ. ಅಧ್ಯವಸಾಯ ಅಂದ್ರೆ ಏನು? ಮಿಥ್ಯಾಭಿಪ್ರಾಯ ಅದು ಅಜ್ಞಾನ ರೂಪದ ಇರುತ್ತದೆ. ಅದು ಹೇಗೆ ಅನ್ನುವಂಥದ್ದನ್ನ ಉತ್ತರ ರೂಪವಾಗಿ ಮುಂದಿನ ಗಾಥಾ ಸೂತ್ರಗಳನ್ನ ಅಂದ್ರೆ 248 ಮತ್ತು 49 ಎರಡು ಗಾಥೆಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವು ಎರಡೂ ಗಾಥೆಗಳನ್ನು ನಾವು ಮೊದಲು ಪಾಠ ಮಾಡೋಣ, ಅದರ ಅರ್ಥವನ್ನ ನೋಡೋಣ. ನೋಡಿ 248 ಮತ್ತು 49. ಆ ಉಕ್ಕಯೇನ ಮರಣಂ ಜೀವಾನಂ ಜಿನವರೇ ಹಿಂಪನ್ನತ್ತಂ ಆವುಂ ನ ಹರೇ ಸೇತುಮಂ ಕಹತೆ ಮರಣಂ ಕದಂ ತೇ ಸಿಂ. ಆ ಉಕ್ಕಯೇನ ಮರಣಂ ಜೀವಾನಂ ಜಿನವರೇ ಹಿಂಪನ್ನತ್ತಂ ಆವುಂ ನ ಹರಂತಿ ತಹಂ ಕಹತೆ ಮರಣಂ ಕದಂ ತೇ ಹಿಂ. ಕನ್ನಡದಲ್ಲಿ ನೋಡಿ ಸ್ಪಷ್ಟ ಗೊತ್ತಾಗ್ಬಿಡುತ್ತೆ. ಆಯುಕ್ಷಯದಿಂದ ಜೀವಿಗೆ ಮರಣವಪ್ಪುದೆಂದು ಜಿನವರರು ಪೇಳಿಹರು. ಆಯುವಿನಪಹರಣ ಮಾಡದ ನೀನವರ ಮರಣವನೆಂತು ಮಾಡುವೆ. ಆಯುಕ್ಷಯದಿಂದ ಜೀವಿಗೆ ಮರಣವಪ್ಪುದೆಂದು ಜಿನವರರು ಪೇಳಿಹರು. ಆಯುವಿನ ಹರಣವ ಮಾಡದವರೆಂತು ನಿನ್ನ ಮರಣವ ಮಾಡುವರು. ನೋಡಿ ಈ ಪ್ರಕಾರ 248 249ನೇ ಗಾಥೆಯೊಳಗೆ ಬಹಳ ಸ್ಪಷ್ಟವಾಗಿ ಏನಾಗಿದೆ ಅಂದ್ರೆ ವ್ಯಕ್ತ ಆಗಿದೆ. ಏನ್ ಹೇಳ್ತಾರೆ ನೋಡ್ರಿ. ಎಲೆ ಸಹೋದರನೇ ಏನ್ ಹೇಳಿದ್ರು ಅಂತಂದ್ರೆ ಪ್ರಶ್ನೆ ಯಾಕಂತಂದ್ರ ಅಜ್ಞಾನ ಹೆಂಗ, ಅಧ್ಯವಸಾಯಕ್ಕೆ ಅಜ್ಞಾನ ಹೆಂಗಂತೀರಿ, ಮಿಥ್ಯಾಭಿಪ್ರಾಯ ಅಂದ್ರೆ ಅಜ್ಞಾನ ಹೆಂಗ. ನೋಡಿ ಎಲೆ ಸಹೋದರನೇ, ನಾನು ಇತರ ಜೀವಗಳನ್ನ ಕೊಲ್ತೇನೆ ಅನ್ನುವಂಥ ಯಾವ ನಿನ್ನ ನಂಬುಗೆ ಇದೆ ಅಥವಾ ಅಜ್ಞಾನ ಇದೆ, ಜೀವಿಗಳ ಮರಣ ಆಯು ಕರ್ಮದ ಕ್ಷಯದಿಂದ ಆಗ್ತದ. ಇದನ್ನು ಜಿನೇಂದ್ರ ಪ್ರಭು ಸ್ಪಷ್ಟಪಡಿಸಿದ್ದಾರೆ. ಇತರ ಜೀವಗಳ ಆಯು ಕರ್ಮವನ್ನಂತೂ ನಮ್ಮಿಂದ ಅಪಹರಿಸಲಿಕ್ಕೆ ಆಗೋದಿಲ್ಲ ಅಂದ ಮೇಲೆ ಅವುಗಳ ಮರಣ ನಾ ಹೇಗೆ ಮಾಡ್ಲಿಕ್ಕೆ ಸಾಧ್ಯದ? ಹೇಗೆ ಅವುಗಳ ಮರಣವನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯದ? ನೀ ಅವುಗಳನ್ನ ಕೊಂದೆ, ಅವುಗಳನ್ನ ಕೊಲ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದೆಯಲ್ಲಪ್ಪ. ನೀ ಅವುಗಳ ಆಯುವನ್ನ ಅಪಹರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ಅವುಗಳ ಮರಣವನ್ನ ಹೆಂಗ ಮಾಡದೆಪ್ಪ ನೀನು? ಇಲ್ಲ. ಏನೇ ಇತರ ಜೀವಗಳು ನನ್ನನ್ನ ನಾಶ ಮಾಡ್ತಾವ ಅನ್ನುವಂಥ ಮಾತನ್ನು ಕೂಡ ನೀ ನಂಬಿಕೊಂಡಿದ್ದಿ. ಇದು ಕೂಡ ನಿನ್ನೊಳಗ ಅಜ್ಞಾನದ ಅಧ್ಯವಸಾಯದ. ಜೀವಿಗಳ ಮರಣ ಆಯು ಕರ್ಮದ ಕ್ಷಯದಿಂದ ಆಗ್ತದಪ್ಪ. ಜಿನೇಂದ್ರ ದೇವರು ಈ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದಾರ. ಆಯು ಕ್ಷಯಂ ಮರಣಂ ಅಂತ ಹೇಳಿ
ಆಯು ಆಯುಕ್ ಆಯುಕ್ ಆಯುಕ್ಷಯೇನ ಮರಣಂ ಆಯುಕ್ಷಯೇನ ಆಯುಕ್ಷಯ ಮರಣದ ಅನ್ನುವಂಥದ್ದನ್ನು ಜಿನೇಂದ್ರ ಪ್ರಭು ಹೇಳಿದ್ದಾರೆ. ಇತರ ಜೀವಗಳು ನಿನ್ನ ಆಯು ಕರ್ಮವನ್ನ ಅಪಹರಣ ಮಾಡ್ಲಿಕ್ಕೆ ಸಾಧ್ಯದ ಏನು? ಬೇರೆಯವರು ನಮ್ಮ ಆಯುಷ್ಯನ್ನ ಅಪಹರಣ ಮಾಡ್ಲಿಕ್ಕೆ ಸಾಧ್ಯದ ಏನು? ಇಲ್ಲ. ಅಂದ ಮೇಲೆ ಅವು ನಿನ್ನ ಮರಣವನ್ನ ಹೆಂಗ ಮಾಡ್ತವ? ನಿನ್ನನ್ನು ಹೆಂಗ ಸಾಯಿಸ್ಲಿಕ್ಕೆ ಸಾಧ್ಯದ? ಸಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಲ್ಪ ಗಮನಿಟ್ಟ ಈ ಮಾತನ್ನು ಏನು ಮಾಡಬೇಕು ಅಂದ್ರೆ ಕೇಳಬೇಕು. ತಿಳಿತಾ? ಯಾವ ಜೀವ ಅಥವಾ ಜೀವದ ಯಾವ ಮನ್ನಣೆ ಇದೆ ಅದಕ್ಕನುಸಾರವಾಗಿ ಜಗತ್ತಿನೊಳಗೆ ಕಾರ್ಯದ ಸಿದ್ಧಿ ಆಗಲಿಲ್ಲ ಅಂದ್ರ ಆ ಮನ್ನಣೆ ಅಜ್ಞಾನಜನ್ಯಿದೆ. ಇದು ಬಹಳ ಕರೆಕ್ಟ್ ಮಾತು, ನೆನಪಿಟ್ಕೋಬೇಕಿದನ್ನ. ಜೀವದ ಯಾವ ಮನ್ನಣೆ ಇದೆ ಅದಕ್ಕನುಸಾರವಾಗಿ ಜಗತ್ತಿನ ಕಾರ್ಯ ಸಿದ್ಧಿ ಆಗಲಿಲ್ಲ ಅಂದ್ರ ಆ ಮನ್ನಣೆ ಅಜ್ಞಾನಜನ್ಯದ. ತನ್ನ ಮುಖಾಂತರ ಇತರರ ಅಥವಾ ಇತರರಿಂದ ತನ್ನ ಮರಣವನ್ನು ಮಾಡುವುದು ಎಂದೂ ಸಾಧ್ಯವಿಲ್ಲ. ಆದಾಗ್ಯೂ ಕೂಡ ಈ ಪ್ರಾಣಿ ವ್ಯರ್ಥವಾಗಿನೇ ಈ ರೀತಿಯಾಗಿ ಏನ್ ಮಾಡ್ತಾ ಇದೆ ಅಂದ್ರೆ ಮನ್ನಿಸ್ತಾ ಇದೆ. ಅದು ಅಜ್ಞಾನ ಇದೆ. ಬೇರೆಯವರು ನನ್ನನ್ನು ನಾಶ ಮಾಡ್ತಾರ, ನಾನು ಬೇರೆಯವರನ್ನ ನಾಶ ಮಾಡ್ತೀನಿ ಅನ್ನುವಂತ ಯಾವ ಅಧ್ಯವಸ ಇದೆ, ಇದೇ ಅಜ್ಞಾನ ಇದೆ. ಈ ನಿಶ್ಚಯನದ ಪ್ರಾಧಾನ್ಯತೆ ಇದೆ. ಅದನ್ನ ಈ ಪ್ರಕಾರ ಏನ್ ಮಾಡಿದ್ದಾರೆ ಅಂತಂದ್ರೆ ಹೇಳಿದಾರ. ಇದೇ ಅಜ್ಞಾನ ಇದೆಯಲ್ಲ. ಜೀವದ ಯಾವ ಮಾನ್ಯತೆ ಇದೆ ಅದಕ್ಕನುಸಾರವಾಗಿ ಜಗತ್ತಿನೊಳಗ ಕಾರ್ಯದ ಸಿದ್ಧಿ ಆಗಲಿಲ್ಲ ಅಂದ್ರ ಆ ಮನ್ನಣೆ ಏನು ಮನ್ನಿಸಿದಾನಲ್ಲ ಅದ ಅಜ್ಞಾನದ. ತನ್ನ ಮುಖಾಂತರ ಇತರರದು ಅಥವಾ ಇತರರ ಮೂಲಕ ತನ್ನದು ಎಂದೂ ಮರಣ ಆಗುವ ಸಾಧ್ಯತೆ ಇಲ್ಲ. ಯಾರೂ ಮರಣವನ್ನು ಮಾಡಿಸುವ ಸಾಧ್ಯತೆ ಇಲ್ಲ. ಆದಾಗ್ಯೂ ಕೂಡ ಈ ಪ್ರಾಣಿ ವ್ಯರ್ಥವಾಗಿನೇ ಈ ರೀತಿಯಾಗಿ ಏನ್ ಮಾಡ್ತಾ ಇದ್ದಾನಂದ್ರೆ ಮನ್ನಿಸ್ತಾ ಇದ್ದಾನ. ಅದ ಅಜ್ಞಾನದ. ನಿಶ್ಚಯ ನಯದ ಪ್ರಾಧಾನ್ಯತೆಯಿಂದ ಈ ಕಥನವನ್ನು ಮಾಡಲಾಗಿದೆ. ತಿಳಿತಾ? ಹಂಗಾದ್ರೆ ವ್ಯವಹಾರ ಹೆಂಗದ? ವ್ಯವಹಾರ ಹಿಂಗದ ನೋಡ್ರಿ. ಪರಸ್ಪರ ನಿಮಿತ್ತ ನೈಮಿತ್ತಿಕ ಭಾವದಿಂದ ಪರ್ಯಾಯದ ಯಾವ ಉತ್ಪಾದ ವ್ಯಯಗಳಾಗ್ತವ ಅವುಗಳಿಗೆ ಜನ್ಮ ಮರಣಗಳು ಅಂತ ತಿಳ್ಕೊಂಡ ಹೇಳಾಗ್ತದೆ ವ್ಯವಹಾರದಿಂದ. ಅಲ್ಲಿ ಯಾರ ನಿಮಿತ್ತದಿಂದ ಮರಣ ಆಗ್ತದಲ್ಲ ಅದರ ಸಂಬಂಧದಲ್ಲಿ ಇವನು ಕೊಂದನು ಅಂತ ತಿಳ್ಕೊಂಡು ಹೇಳಲಾಗ್ತದ. ಅದು ವ್ಯವಹಾರದ. ಇಲ್ಲಿ ಜನ್ಮ ಮರಣಗಳಂತೂ ಅವನ ಆಯುವಿಗೆ ಅನುಸಾರವಾಗಿನೇ ಆಗ್ತಿರ್ತಾವ. ಆದ್ರೆ ಪರಸ್ಪರ ನಿಮಿತ್ತ ನೈಮಿತ್ತಿಕ ಭಾವದಿಂದ ನೋಡಿದ್ವಿ ಅಂದ್ರೆ ಪರ್ಯಾಯದ ಯಾವ ಉತ್ಪಾದ ವ್ಯಯಗಳದಾವಲ್ಲ ಅವುಗಳಿಗೆ ನಾವು ಜನ್ಮ ಮರಣ ಅಂತ ತಿಳ್ಕೊಂಡು ಹೇಳ್ತೀವಿ. ಅಲ್ಲಿ ಯಾರ ನಿಮಿತ್ತದಿಂದ ಪರ್ಯಾಯದ ವ್ಯಯ ಆಗ್ತದಲ್ಲ ಆ ಸಂಬಂಧದಲ್ಲಿ ಇವನು ಕೊಂದನು ಅಂತ ತಿಳ್ಕೊಂಡು ಹೇಳಲಾಗ್ತದೆ. ಇದ ಏನದ ಅಂದ್ರೆ ವ್ಯವಹಾರವಿದೆ. ಇದಕ್ಕ ವ್ಯವಹಾರ ಅಂತ ತಿಳ್ಕೊಂಡು ಕರೀತಾರೆ. ಇಲ್ಲಿ ವ್ಯವಹಾರ ಸಂಪೂರ್ಣವಾಗಿ ಏನದ ಅಂತಂದ್ರೆ ವ್ಯವಹಾರದ ನಿಷೇಧ ಇದೆ ಅಂತ ತಿಳ್ಕೋಬೇಕು. ನಿಷೇಧ ಇದೆ ಅಂತ ಹೇಳಿ ತಿಳ್ಕೋಬಾರ್ದು. ತಕ್ಷಣ ಅದನ್ನು ಏಕಾಂತ ರೂಪದೊಳಗೆ ತಿಳ್ಕೋಬಾರ್ದು. ತಿಳ್ಕೋಬೇಕು ಅನ್ನುವಂಥದ್ದಿಲ್ಲ, ತಿಳ್ಕೊಳ್ಬಾರ್ದು. ಇಲ್ಲಿ ವ್ಯವಹಾರ ಸಂಪೂರ್ಣವಾಗಿ ನಿಷೇಧ ಮಾಡ್ಲಿಕ್ಕೆ ಯೋಗ್ಯದ ಅಂತ ಹೇಳಿ ಅನ್ನಬಾರ್ದು. ಹಿಂಗೆ ತಿಳ್ಕೊಂಡಿ ಅಂದ್ರೆ ಅಜ್ಞಾನ ಆಗ್ತದ. ಯಾರು ನಿಶ್ಚಯವನ್ನ ತಿಳ್ಕೊಳ್ಳೋದಿಲ್ಲ ಅವನ ಅಜ್ಞಾನದ ನಾಶಕ್ಕಾಗಿ ಈ ಕಥನವನ್ನು ಮಾಡಲಾಗಿದೆ. ಯಾರು ನಿಶ್ಚಯವನ್ನ ಸರಿಯಾಗಿ ತಿಳ್ಕೊಳ್ಳೋದಿಲ್ಲಲ್ಲ ಅವರ ಅಜ್ಞಾನ ಏನು ಒಳಗಿರ್ತದ ಅಜ್ಞಾನವನ್ನು ದೂರ ಮಾಡಲಿಕ್ಕೆ ಈ ಕಥನವನ್ನು ಮಾಡಿದರು. ಅದನ್ನು ತಿಳ್ಕೊಂಡ ನಂತರ ಅವಿರೋಧ ರೂಪದಿಂದ ಎರಡೂ ನಯಗಳನ್ನು ತಿಳ್ಕೊಂಡು ಯಥಾಯೋಗ್ಯದ ನಯವನ್ನ ಮನ್ನಿಸಬೇಕು. ಎರಡೂ ತಿಳ್ಕೊಳ್ಳೋದು ಬಹಳ ಮುಖ್ಯದ. ಎರಡೂ ಪಕ್ಷಗಳದ್ದು ವಾದವನ್ನು ನಾವು ಮೊದಲು ಆಲಿಸಬೇಕು, ಅಂದ್ರೆ ನಿರ್ಣಯ ಮಾಡ್ಲಿಕ್ಕೆ ಬರ್ತದ. ತಿಳಿತಾವ? ಒಂದೇ ಪಕ್ಷವನ್ನ ನಂಬಿ ಅದಕ್ಕಂತೆ ನಿರ್ಣಯ ಕೊಟ್ಟಿವಿ ಅಂತಂದ್ರೆ ಏಕಾಂತ ಆಗ್ತದೆ. ಅದಕ್ಕೆ ಇಲ್ಲಿ ವ್ಯವಹಾರ ಸಂಪೂರ್ಣವಾಗಿ ನಿಷೇಧದ ಅಂತ ಹೇಳಿ ತಿಳ್ಕೋಬಾರ್ದು. ಯಾರು ನಿಶ್ಚಯವನ್ನ ತಿಳ್ಕೊಳ್ಳೋದಿಲ್ಲ ಅವನ ಅಜ್ಞಾನದ ನಾಶಕ್ಕಾಗಿ ಈ ಕಥನವನ್ನ ಮಾಡಲಾಗಿದೆ. ಅದನ್ನು ತಿಳ್ಕೊಂಡ ನಂತರ ಅವಿರೋಧ ರೂಪದಿಂದ ಎರಡೂ ನಯಗಳನ್ನು ತಿಳ್ಕೊಂಡ ಯಥಾಯೋಗ್ಯ ನಯವನ್ನ ಏನ್ ಮಾಡಬೇಕು ಅಂದ್ರೆ ಮನ್ನಿಸಬೇಕು. ಅದರಿಂದ ಅವನು ಹಿತ ಆಗಲಿಕ್ಕೆ ಸಾಧ್ಯದ. ತಿಳಿತಾ? ಇರ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಹಿಂಗ ಇಲ್ಲಿ ನಾವು ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ಈ ವಿಷಯವನ್ನ ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಅದಕ್ಕೆ ಏನ್ ಹೇಳಿದ್ರಪ್ಪ? ಏನ್ ಹೇಳಿದ್ರು ಅಂದ್ರೆ ವ್ಯವಹಾರ ಸಂಪೂರ್ಣವಾಗಿ ನಿಷೇಧ ಮಾಡ್ಲಿಕ್ಕಿಲ್ಲ. ಅದ ನಿಷೇಧ ವ್ಯವಹಾರ ದೃಷ್ಟಿಯಿಂದ ನೋಡಿದ್ವಿ ಅಂದ್ರೆ
ನಿಶ್ಚಯದ ನಿಷೇಧ ಆಗ್ತದೆ, ನಿಶ್ಚಯ ದೃಷ್ಟಿ ನೋಡಿದ್ರೆ ವ್ಯವಹಾರದ ನಿಷೇಧ ಆಗ್ತದೆ. ಆದ್ರೆ ಹಂಗಿಲ್ಲ ವಸ್ತುಸ್ಥಿತಿ. ಅವುಗಳನ್ನು ಸರಿಯಾಗಿ ನಾವು ಏನು ಮಾಡ್ಕೋಬೇಕು ಅಂತಂದ್ರೆ ಅರ್ಥೈಸ್ಕೊಳ್ಬೇಕು. ಯಾಕಂತಂದ್ರೆ ಇಲ್ಲಿ ಹೇಳಿದ್ದ ಏನಪ್ಪಾ ಅಂತಂದ್ರೆ ಅಧ್ಯವಸಾಯ, ಅಜ್ಞಾನ ಹೆಂಗೆ ಅಧ್ಯವಸಾಯ ಅನ್ನುವಂಥದ್ದನ್ನು ಹೇಳಿದ್ರು. ಪ್ರಶ್ನೆ ಇತ್ತು, ಅದಕ್ಕೆ ಇಲ್ಲಿ ಏನು ಮಾಡಿದ್ರು ಅಂತಂದ್ರೆ ಈ ಪ್ರಕಾರ ನಾನು ಮಾಡ್ತೇನೆ ಅಥವಾ ನನ್ನೊಳಗೆ ಬೇರೆಯವರು ಮಾಡ್ತಾರೆ ಅನ್ನುವಂಥ ಯಾವ ಅಧ್ಯವಸಾಯ ರೂಪದ ಅಜ್ಞಾನ ರೂಪವನ್ನು ಇವು ತಿಳ್ಕೊಂಡಿದ್ದ, ಅದು ದೃಷ್ಟಾಂತಗಳ ಮೂಲಕ ನೋಡಿದಾಗ ಏನಾಯಿತು ಅಂತಂದ್ರೆ ಅದರದ ನಿಷೇಧ ಆಯಿತು. ಅದನ್ನು ದೂರೀಕರಿಸಬೇಕು. ಅದಕ್ಕೆ ತಿಳ್ಕೊಂಡ ನಂತರ ಅವಿರೋಧ ರೂಪದಿಂದ ಎರಡೂ ನಯಗಳು ನಮ್ಗೆ ಏನಾಗ್ತಾವಂದ್ರೆ ಸರಿಯಾಗಿ ತಿಳಿದು ಬರ್ತಾವೆ. ಯಥಾಯೋಗ್ಯವಾದಂಥ ನಯವನ್ನೇ ನಾವು ಮನ್ನಿಸಬೇಕು ಅನ್ನುವಂಥ ಮಾತಿಲ್ಲಿ ಬರ್ತದ. ಎರಡೂ ನಯಗಳ ಜ್ಞಾನ ನಮಗಿರಬೇಕು. ಅದರ ವಸ್ತುವಿನ ಉಪಲಬ್ಧಿ ಸಂದರ್ಭದೊಳಗೆ ಎಲ್ಲವೂ ನಿರ್ಣಯಗಳಾಗ್ತವೆ, ನಯಗಳು ದೂರ ಆಗ್ತವೆ. ವಸ್ತು ತತ್ವದ ಉಪಲಬ್ಧಿ ನಮಗವಾಗ ಸಾಧ್ಯದ. ಹಿಂಗ ಯಾವುದೂ ಇಲ್ಲಿ ಸಂಪೂರ್ಣವಾಗಿ ನಿಷೇಧ ಇರೋದಿಲ್ಲ. ಸಾಪೇಕ್ಷ ಕಥನ ಇರೋದ್ರಿಂದ ಆಯಾಯ ಕಥನಗಳನ್ನ ಆಯಾಯ ಅಪೇಕ್ಷೆಯಿಂದ ನಾವು ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ತಿಳ್ಕೊಳ್ಬೇಕು. ಇದು ಬಂಧ ಅಧಿಕಾರ ನಡೆದದ. ಈ ಬಂಧ ಅಧಿಕಾರದೊಳಗ ನಿಮಿತ್ತ ನೈಮಿತ್ತಿಕ ಸಾಪೇಕ್ಷದಿಂದ ಏನಾಗಿರ್ತದಪ್ಪ ಅಂತಂದ್ರೆ ವ್ಯವಹಾರ ನಡೆದಿರ್ತದಲ್ಲ, ಅದನ್ನ ಆಯಾಯ ನಯದಿಂದ ಸರಿಯಾಗಿ ಯಥಾರ್ಥವಾಗಿ ನಾವು ಏನ್ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಅದಕ್ಕೆ ವ್ಯವಹಾರ ಸಂಪೂರ್ಣವಾಗಿ ನಿಷೇಧದ ಅಂತ ಹೇಳಿ ನಾವು ಮನ್ನಿಸಬಾರ್ದು. ಇದಿಷ್ಟು ಈ ಗಾಥೆಗೆ ಸಂಬಂಧಪಟ್ಟಂತ ಅರ್ಥ ಇದೆ. 249ನೇ ಗಾಥೆಯವರೆಗೆ ಇಲ್ಲಿಗೆ ಏನಾಗ್ತದೆ ಮುಗಿತು. ಈ ರೀತಿಯಾಗಿ ಇತರರನ್ನು ನಾನು ಸಾಯಿಸ್ತೇನೆ ಅಥವಾ ಇತರರು ನನ್ನನ್ನು ಸಾಯಿಸ್ತಾರನ್ನುವಂತ ಯಾವ ಅಧ್ಯವಸಾಯ ಇತ್ತು ಅದೇನಿದೆ ಅಂತಂದ್ರೆ ಅಜ್ಞಾನಿದೆ ಅಂತ ತಿಳ್ಕೊಂಡು ಹೇಳಾಯ್ತು. ಆದ್ರೆ ಈಗ ಮರಣದ ಅಧ್ಯವಸಾಯದ ಪ್ರತಿಪಕ್ಷಿ ಇನ್ನೊಂದು ಯಾವುದು ಅಂತಂದ್ರೆ ಜೀವನದ ಅಧ್ಯವಸಾಯ. ಅದರ ಅವಸ್ಥೆ ಏನು? ನನ್ನನ್ನ ಯಾರಾದ್ರೂ ಬದುಕಿಸ್ತಾರೋ, ನಾ ಯಾರನ್ನಾದ್ರೂ ಬದುಕಿಸ್ತೀನಿ ಅನ್ನುವಂಥ ಪ್ರಶ್ನೆ ಹೇಳ್ಬಹುದಲ್ಲ. ಹಂಗಾದ್ರೆ ಅದು ಅಜ್ಞಾನದ ಏನು? ಅದರ ಅಧ್ಯವಸಾಯ ಏನು? ಅದರ ಅವಸ್ಥೆ ಏನು? ಅದು ಅಧ್ಯವಸಾಯ ಇದೆ ಅನ್ನುವಂಥದ್ದನ್ನ 251ನೇ ಗಾಥೆಯೊಳಗ 250ನೇ ಗಾಥೆಯಲ್ಲಿ ಇದನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. 250ನೇ ಗಾಥೆ ಇದರೊಳಗೆ ಏನ್ ಬರ್ತದ ಅಂತಂದ್ರೆ ವ್ಯಕ್ತ ಆಗ್ತದೆ. ಈಗ 49ವರೆಗೂ ನೋಡಿದ್ವಿ, ಇನ್ನು 50ನೇ ಗಾಥೆಯನ್ನ ನೋಡೋದಿದೆ. ಅದಾದ್ಮೇಲೆ 51ನೇ ಗಾಥೆ ನೋಡಿ. ಜೋ ಮನ್ನದಿ ಜೀವೇಮಿಯ ಜೀವಜ್ಜಾಮಿಯ ಪರೇಹಿಂ ಸತ್ತೇಹಿಂ ಸೋಮೂಢೋ ಅನ್ನಾನಿ ನಾನಿ ಎತ್ತೋದು ವಿವರೀದೋ. 250ನೇ ಗಾಥೆ ನೋಡಿ ಕನ್ನಡದಲ್ಲಿ. ಯಾವನು ಪರರು ತನ್ನ ರಕ್ಷಿಪರು ತಾನು ಪರರ ರಕ್ಷಿಪೆನೆಂದು ಮನ್ನಿಪನು ಅವನು ಮೂಢ ಅಜ್ಞಾನಿ ಇದ್ದು ಮೇನಿದಕ್ಕೆ ವಿಪರೀತನಾದವನು ಜ್ಞಾನಿಯೂ. ಬಹಳ ಸುಂದರ ಇದೆ. ಒಂದೇ ಗಾಥೆ ಇದೆ. 250ನೇದ್ದು ಬಹಳ ಸುಂದರವಾಗಿ ವ್ಯಕ್ತ ಆಗಿದೆ. ಯಾವ ಜೀವ ಇತರ ಜೀವಗಳನ್ನ ಬದುಕಿಸ್ತಾನ ಮತ್ತು ಇತರ ಜೀವಗಳು ನನ್ನನ್ನ ಬದುಕಿಸ್ತವ, ಈ ಪ್ರಕಾರದ ಮಾನ್ಯತೆ ಇದೆ. ಅವ ಏನಿದ್ದಾನಂದ್ರೆ ಮೂಢ ಮೋಹಿ ಇದ್ದಾನ, ಅಜ್ಞಾನಿ ಇದ್ದಾನ ಮತ್ತು ಇದರಿಂದ ವಿಪರೀತ ಇರ್ತಕ್ಕಂಥವನು. ಈ ಪ್ರಕಾರ ಅಜ್ಞಾನದಿಂದ ಯಾರು ವಿಪರೀತ ಇದಾರ ಅಂದ್ರೆ ಯಾರು ಹೀಗೆ ಮನ್ನಿಸೋದಿಲ್ಲ. ನನ್ನನ್ನ ಇನ್ನೊಂದು ಜೀವಿಗಳು ಬದುಕಿಸ್ತಾವ, ಇನ್ನೊಂದು ಜೀವಿಯನ್ನ ನಾನು ಬದುಕಿಸ್ತೇನೆ, ಈ ಪ್ರಕಾರದ ಮಾನ್ಯತೆಯನ್ನ ಯಾರು ಹೊಂದಿಲ್ಲ. ಇದರಿಂದ ವಿರುದ್ಧ ಅಂದ್ರೆ ಈಗಾಗಲೇ ಈ ಗಾಥೆಯೊಳಗಿರ್ತಕ್ಕಂಥದ್ರ ವಿರುದ್ಧವಾಗಿ ಯಾರು ನಂಬಿದಾರಲ್ಲ ಅವನು ಜ್ಞಾನಿ ಇದ್ದಾನ. ಈ ಪ್ರಕಾರ ಇನ್ನೊಂದು ಜೀವನನ್ನ ಬದುಕಿಸ್ತದ, ನಾ ಇನ್ನೊಂದು ಜೀವನ ಬದುಕಿಸ್ತೇನೆ ಅನ್ನುವಂಥ ಯಾವ ಅಭಿಪ್ರಾಯ ಇದೆ ಅವನು ಮೂಢಿದ್ದಾನ. ಈ ಮೂಢತೆಯಿಂದ ರಹಿತಿರ್ತಕ್ಕಂಥವ್ರು ಯಾರಿದ್ದಾರೆ? ಅಜ್ಞಾನಿಗಳಿದ್ದಾರೆ. ಇತರ ಜೀವಗಳನ್ನು ನಾನು ಬದುಕಿಸ್ತೇನೆ, ಇತರ ಜೀವಗಳು ನನ್ನನ್ನು ಬದುಕಿಸ್ತಾವ, ಇದು ಅಧ್ಯವಸಾಯ ರೂಪದ, ಇದು ಅಧ್ಯವಸಾಯ ಧ್ರುವ ರೂಪದಿಂದ ಅಜ್ಞಾನನ ಅತ್ಯಂತ ನಿಶ್ಚಿತ ರೂಪದಿಂದ ಅಜ್ಞಾನ ಐತದ. ಈ ಅಧ್ಯವಸಾಯ ಯಾರಿಗದ? ಆ ಜೀವದ ಅಜ್ಞಾನತನದ ಕಾರಣವಾಗಿ ಅವನು ಮಿಥ್ಯಾದೃಷ್ಟಿನೇ ಇದ್ದಾನ. ಮತ್ತೆ ಯಾರಿಗೆ ಈ ಅಧ್ಯವಸಾಯ ಇಲ್ಲ? ಆ ಜೀವ ಅಜ್ಞಾನತನದ ಕಾರಣವಾಗಿ ಸಮ್ಯಕ್ ದೃಷ್ಟಿ ಅದಾನ. ಅಜ್ಞಾನತನದ ಕಾರಣ ಇಲ್ಲದೇ ಇರೋದ್ರಿಂದ ಅಂದ್ರೆ ಜ್ಞಾನದ ಕಾರಣವಾಗಿ, ಜ್ಞಾತಾತನದ ಕಾರಣವಾಗಿ ಜ್ಞಾನತನ ಅವನೊಳಗಿರೋದ್ರಿಂದ ಅಜ್ಞಾನ ಇಲ್ಲ. ಅಜ್ಞಾನ ಇಲ್ಲ ಇದರ ಅರ್ಥ ಜ್ಞಾನದ. ಅದಕ್ಕೆ ಅವ ಏನಿದ್ದಾನಂತಂದ್ರೆ ಸಮ್ಯಕ್ ದೃಷ್ಟಿ ಇದ್ದಾನ. ಜಗತ್ತೆಲ್ಲ ಹಿಂಗದ.
ಇತರ ಜೀವಗಳು ನನ್ನನ್ನು ಬದುಕಿಸ್ತಾವ, ಅವರೇ ನನ್ನನ್ನು ಬದುಕಿಸಿದ್ರು, ಅದೇ ವೈದ್ಯರು ನನ್ನನ್ನು ಬದುಕಿಸಿದ್ರು, ಅದೇ ಡಾಕ್ಟರ್ ಇದ್ರಂದ್ರೆ ನಾ ಉಳ್ದೆ. ಹಂಗಾದ್ರೆ ಉಳ್ದದೆಯಪ್ಪ, ನೀ ಎಂದೂ ಮರಣ ಆಗದೆ ಹಾಗೆ ಇರ್ಲಿಕ್ಕೆ ಸಾಧ್ಯದ ಏನು? ಇಲ್ಲ. ಹಂಗಾದ್ರೆ ಯಾರು ಉಳಿಸ್ಲಿಕ್ಕೆ ಸಾಧ್ಯದ? ಯಾರು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಆಯುಷ್ಯ ಬಹಳ ಗಟ್ಟಿ ಇತ್ತು ಅಂತ ತಿಳ್ಕೊಂಡು ನೀ ಉಳ್ಕೊಂಡಿದ್ದೀಯಪ್ಪ, ಹೊರತಾಗಿ ಯಾರು ನಿನ್ನನ್ನು ಉಳಿಸೋದಿಲ್ಲ. ನೀನು ಕೂಡ ಯಾರನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ್ದು ಆಯು ಗಟ್ಟ್ಯದ, ಯಾರ್ದು ಆಯು ಇನ್ನೂ ದೀರ್ಘದ, ಅವರಿಗೆ ಉಪಚಾರ ಮಾಡೋದ್ರಿಂದ ಅವ್ರು ಉಳ್ಕೊಳ್ತಾರ, ನೀ ಮಾಡೋದ್ರಿಂದ ಅವ್ರು ಉಳಿಲಿಲ್ಲ. ಇದು ನಮಗೆ ಗೊತ್ತಾಗಬೇಕು. ಅದಕ್ಕೆ ಈ ಅಜ್ಞಾನವನ್ನ ನಾವು ಇಟ್ಕೊಂಡು ಜಗತ್ತಿನೊಳಗೆ ಪ್ರವೃತ್ತಿ ಮಾಡ್ತಾ ಇದ್ದೀವಲ್ಲ, ಇದೇ ಅಧ್ಯವಸಾಯದ, ಇದೇ ಬಂಧದ ಕಾರಣದ, ಇದರಿಂದನ ಜೀವ ಅನಂತ ಸಂಸಾರದೊಳಗೆ ಪರಿಭ್ರಮಣ ಮಾಡ್ತಾ ಇದ್ದಾನೆ. ಈ ಸಮಯ ಸಾರವನ್ನು ಓದಿದ ಮೇಲೆ, ಸಮಯ ಸಾರವನ್ನು ತಿಳಿದ ಮೇಲೆ ನಮ್ಮೊಳಗೆ ಆ ಅಜ್ಞಾನ ಏನು ಬೇರೂರಿ ಕುಂತದಲ್ಲ, ಅದು ಸಡಿಲಾಗ್ತದ, ಕಿತ್ತು ಹೋಗ್ತದ. ಅದಕ್ಕೆ ನಾನು ಇನ್ನೊಂದು ಜೀವಿಯನ್ನು ಬದುಕಿಸ್ತೇನೆ, ಇನ್ನೊಂದು ಜೀವ ನನ್ನನ್ನು ಬದುಕಿಸ್ತದ ಅನ್ನುವಂಥ ಮನ್ನಣೆ ಇದು ಅಜ್ಞಾನದ. ಯಾರಿಗೆ ಅಜ್ಞಾನದ ಅವನು ಮಿಥ್ಯಾದೃಷ್ಟಿ ಇದ್ದಾನ, ಯಾರಿಗೆ ಅಜ್ಞಾನ ಇಲ್ಲ ಅವನೇ ಏನಿದ್ದಾನಂದ್ರೆ ಸಮ್ಯಕ್ ದೃಷ್ಟಿ ಇದ್ದಾನ ಅನ್ನುವಂಥದ್ದು 250ನೇ ಗಾಥೆಯಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಅದಕ್ಕೆ ಈ ಸಂಬಂಧಿ ಇರತಕ್ಕಂಥ ವಿಷಯ ನಮ್ಮದು ಏನ್ ಮಾಡ್ಕೊಳ್ಬೇಕು ಅಂದ್ರೆ ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಈ ಕುಂದರ ಹೃದಯದೊಳಗಿರ್ತಕ್ಕಂಥ ಮೂಲ ಮಾತು ನಮಗೇನಾಗ್ತದಂದ್ರೆ ತಿಳಿದು ಬರ್ತದ. ಈ ರೀತಿ 250ನೇ ಗಾಥೆಯನ್ನು ನೋಡಿಕೊಂಡಿದ್ದೇವೆ. ಇನ್ನು ಮುಂದೆ 251, 52ನೇ ಗಾಥೆಗಳನ್ನ ನೋಡೋದಿದೆ. ಇನ್ನು ಮುಂದೆ 251, 252ನೇ ಗಾಥೆಯಲ್ಲಿ ಜೀವಿತದ ಅಧ್ಯವಸಾಯ ಅಜ್ಞಾನ ಹೆಂಗ ಅನ್ನುವಂಥ ಪ್ರಶ್ನೆಗೆ ಉತ್ತರ ರೂಪವಾಗಿ 251 ಮತ್ತು 252ನೇ ಗಾಥೆಗಳನ್ನು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. ನಾವು ಮೊದಲು 2 ಗಾಥೆಗಳನ್ನು ಪಾಠ ಮಾಡೋಣ. ಯಾಕಂದ್ರೆ ಈಗಾಗಲೇ ನಾವು ನೋಡ್ಕೊಂಡಿದ್ದೇವೆ, ನಾನು ಬದುಕಿಸ್ತೇನೆ, ನಾನು ಇನ್ನೊಬ್ಬರಿಂದ ಬದುಕ್ತೇನೆ, ಈ ಪ್ರಕಾರದ್ದೇನು ಅಧ್ಯವಸಾಯಗಳಿದಾವಲ್ಲ, ಇವೆಲ್ಲ ಅಜ್ಞಾನ ರೂಪದ್ದೇನದಾವ ಅಂತಂದ್ರೆ ಅಧ್ಯವಸಾಯಗಳದಾವ. ಇವು ಜ್ಞಾನಿಗಿರೋದಿಲ್ಲ, ಅಜ್ಞಾನಿಗಿರ್ತಾವ. ಮಿಥ್ಯಾದೃಷ್ಟಿಗೆ ಈ ಪ್ರಕಾರದ ಅಧ್ಯವಸಾಯ ಇರ್ತದ, ಜ್ಞಾನಿಗೆ ಸಮ್ಯಕ್ ದೃಷ್ಟಿಗೆ ಈ ಪ್ರಕಾರದ ಅಧ್ಯವಸಾಯ ಇರೋದಿಲ್ಲ. ಹಾಗಾದ್ರೆ ಜೀವನದ ಅಧ್ಯವಸಾಯ, ಜೀವನದ ಕುರಿತಾಗಿ ಇರತಕ್ಕಂಥ ಯಾವ ಅಧ್ಯವಸಾನ ಇದೆ ಅದು ಅಜ್ಞಾನ ಹೇಗೆ ಅನ್ನುವಂಥ ಪ್ರಶ್ನೆಗೆ 2 ಗಾಥೆಗಳನ್ನು ಹೇಳ್ತಾ ಇದ್ದಾರೆ. ಅದನ್ನು ನೋಡೋಣ. 251 ಮತ್ತು 252 ನೋಡಿ. ಆವುದಯೇನ ಜೀವಧಿ ಜೀವೋ ಏವಂ ಭನಂತಿ ಸಂವನ್ಹು ಆವುಂ ಚ ನ ದೇಸಿತುಮಂ ಕಹಂ ತಯೇ ಜೀವಿದಂ ಕದಂ ತೇ ಸಿಂ. ಆವುದಯೇನ ಜೀವಧಿ ಜೀವೋ ಏವಂ ಭನಂತಿ ಸಂವನ್ಹು ಆವುಂ ಚ ನ ನಿಂತಿತುಹಂ ಕಹಂ ನು ತೇ ಜೀವಿದಂ ಕದಂ ತೇ ಹಿಂ. ಕನ್ನಡದಲ್ಲಿ ನೋಡಿ. ಆಯುವಿನುದಯದಿಂದ ಜೀವದ ಜೀವಿತವಿದೆಯೆಂದು ಜಿನವರರು ಹೇಳಿಹರು. ಆಯು ಕರ್ಮವ ನೀನು ಕೊಡುವುದಿಲ್ಲವೆಂದಾಗ ಅವರನದೆಂತು ರಕ್ಷಿಸಿದೆ. ಆಯುವಿನುದಯದಿನ್ ಜೀವದ ಜೀವಿತವಿದೆಯೆಂದು ಜಿನವರರು ಪೇಳಿಹರು. ಆಯು ಕರ್ಮವ ನಿನಗೆ ಕೊಡಲಾರರು ಇತರರು ನಿನ್ನದೆಂತು ರಕ್ಷಿಪರು. 2 ಅಂಶಗಳನ್ನ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ನಾವು ಇನ್ನೊಬ್ರಿಗೆ ಆಯು ಕೊಡ್ಲಿಕ್ಕಾಗೋದಿಲ್ಲ, ಇನ್ನೊಬ್ರು ಯಾರು ನಮಗ ಆಯುಷ್ಯವನ್ನ ಕೊಡ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ಆಯು ಏನದಲ್ಲ ಅದೇ ಮುಖ್ಯ ಇದೆ. ನೋಡಿ, ಇವೆರಡು ಗಾಥೆಗಳು 251 ಮತ್ತು 252ನೇ ಗಾಥೆಯ ಅರ್ಥವನ್ನ ನಾವು ನೋಡೋಣ. ಬಹಳ ಸಿಂಪಲ್ ಇದೆ, ಬಹಳ ಸಹಜ ಇದೆ. ಜೀವನು ತನ್ನ ಆಯು ಕರ್ಮದ ಉದಯದಿಂದ ಜೀವಿಸ್ತಾ ಇದ್ದಾನ. ಇವನಿಗೆ ಯಾರೂ ಜೀವನವನ್ನ ನೀಡ್ತಾ ಇಲ್ಲ. ಇವನ ಆಯು ಕರ್ಮದ ಉದಯದಿಂದ ಏನದಾನ ಅಂತಂದ್ರೆ ಜೀವಿಸ್ತಾ ಇದ್ದಾನ. ಇದನ್ನ ಸರ್ವಜ್ಞ ಪ್ರಭು ಹೇಳಿದಾರ. ಈ ಮಾತು ಸರ್ವಜ್ಞ ಪ್ರಭುಗಳಿಂದ ಹೇಳಲ್ಪಟ್ಟದ್ದಿದೆ. ನೀನು ಇತರ ಜೀವಗಳಿಗೆ ಆಯು ಕರ್ಮವನ್ನ ಕೊಡ್ಲಿಕ್ಕಾಗೋದನೇ ಇಲ್ಲ. ನನ್ನೊಳಗಿರುವ ಆಯುವನ್ನ, ನನ್ನ ಆಯುವನ್ನ ತೆಗೆದು ನಾನು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಹೆಂಗ್ ಬರ್ತದ? ಬರೋದಿಲ್ಲ. ನಾನು ಇನ್ನೊಬ್ಬರಿಗೆ ಯಾವುದೇ ಪ್ರಕಾರದ ಆಯು ಕರ್ಮವನ್ನ ಕೊಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ನಾ ಇತರ ಜೀವಿಗಳಿಗೆ ಆಯು ಕರ್ಮವನ್ನು ಕೊಡೋದಿಲ್ಲ.
ಅಂದ ಮೇಲೆ ಎಲೆ ಸಹೋದರನೇ, ನೀ ಅವುಗಳ ಜೀವಿತವನ್ನ, ಅವುಗಳ ಜೀವಂತಿಕೆಗಾಗಿ, ಅವು ಜೀವಂತವಾಗಿ ಇರಬೇಕು ಅನ್ನುವಂಥದ್ದನ್ನ ನೀ ಏನು ಹೇಳ್ತಾ ಇದೆಯಲ್ಲ, ಅವು ಜೀವಂತವಾಗಿ ಇರಬೇಕು ಅನ್ನುವಂಥ ಇರುವಿಕೆಯನ್ನು ನೀ ಹೆಂಗ ಮಾಡ್ಲಿಕ್ಕೆ ಸಾಧ್ಯದ? ನಿನ್ನಿಂದ ಹೆಂಗ ಅವು ಜೀವಂತ ಆಗಿರ್ಲಿಕ್ಕೆ ಸಾಧ್ಯದವ? ಇದು ಒಂದು ಮಾತು. ಇನ್ನು ಜೀವ ತನ್ನ ಆಯು ಕರ್ಮದ ಉದಯದಿಂದ ಜೀವಿಸ್ತಾ ಇದ್ದಾನ. ಇದನ್ನ ಸರ್ವಜ್ಞ ಪ್ರಭು ಹೇಳಿದರು. ಆಯು ಕರ್ಮದ ಉದಯದಿಂದ ಜೀವಿಸ್ತಾನ ಅನ್ನುವಂಥದ್ದನ್ನ ಸರ್ವಜ್ಞ ದೇವರು ಏನ್ ಮಾಡಿದಾರ ಅಂತಂದ್ರೆ ಹೇಳಿದಾರ. ಹೀಗಿರುವಾಗ ಇತರ ಜೀವಗಳು, ಈಗ ಮೇಲೇನು ಹೇಳಿದ್ರು ಇತರ ಜೀವಿಗಳಿಗೆ ಅಂತ ಹೇಳಿದ್ರು, ಇಲ್ಲಿ ಇತರ ಜೀವಗಳು ನಿನಗ ಆಯು ಕರ್ಮವನ್ನ ಕೊಡ್ಲಿಕ್ಕೆ ಬರ್ತದೇನು? ನಿನ್ನ ಮಕ್ಕಳು, ನಿನ್ನ ಪತ್ನಿ, ನಿನ್ನ ಪುತ್ರ, ನಿನ್ನ ಸಹೋದರ, ನಿನ್ನ ತಂದೆ, ನಿನ್ನ ತಾಯಿ, ಇವ್ರಿಗೆ ನೀ ಕೊಡ್ಲಿಕ್ಕಾಗೋದಿಲ್ಲ. ಒಳ್ಳೇದ, ಅವರಾದ್ರೂ ನಿನಗೆ ಕೊಡ್ಲಿಕ್ಕೆ ಬರ್ತದೇನ? ಇಲ್ಲ, ಅದೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದಾರ. ಜೀವಗಳು ನಿನಗೆ ಆಯು ಕರ್ಮವನ್ನು ಕೊಡೋದಿಲ್ಲ ಅಂದ ಮೇಲೆ, ಎಲೆ ಸಹೋದರನೇ ಅಥವಾ ಎಲೆ ಜೀವಿಗಳೇ, ಎಲೆ ಭವ್ಯಾತ್ಮರೇ, ಆ ಜೀವಗಳು ನಿನ್ನ ಜೀವಿತವನ್ನ ಅಥವಾ ಇರುವಿಕೆಯನ್ನ, ನೀನು ಜೀವಂತವಾಗಿ ಇರುವಿಕೆಯನ್ನ ಅವು ಹೆಂಗ್ ಮಾಡ್ಲಿಕ್ಕೆ ಸಾಧ್ಯದ? ಅವುಗಳಿಂದ ನೀ ಹೆಂಗ್ ಜೀವಂತ ಇರ್ಲಿಕ್ಕೆ ಸಾಧ್ಯದ? ನಿನ್ನಿಂದ ಅವ್ರು ಹೆಂಗ್ ಜೀವಂತ ಇರ್ಲಿಕ್ಕೆ ಸಾಧ್ಯದ? ಅವರಿಂದ ನೀ ಹೆಂಗ್ ಜೀವಂತ ಇರ್ಲಿಕ್ಕೆ ಸಾಧ್ಯದೆ ಅನ್ನುವಂಥ ಬಹಳ ಸುಂದರವಾಗಿರ್ತಕ್ಕಂಥ ಮಾತನ್ನ ಇಲ್ಲಿ ಏನ್ ಮಾಡಿದಾರ ಅಂತಂದ್ರೆ ತಿಳಿಸಿದಾರ. ತಿಳಿತಾ? ಈ ಮಾತು ಬಹಳ ಮುಖ್ಯದ. ಅದನ್ನ ಅಷ್ಟೇ ನಾವು ಏನ್ ಮಾಡ್ಕೊಳ್ಬೇಕು ಅಂದ್ರೆ ಬಹಳ ಅಚ್ಚುಕಟ್ಟಾಗಿ ಇದನ್ನ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ತಿಳ್ಕೊಳ್ಬೇಕು. ಯಾಕಂದ್ರ ಮರಣದ ಅಧ್ಯವಸಾಯದ ಸಂಬಂಧದೊಳಗ ಹೀಗೆ ಹೇಳಿದಾರ, ಇಲ್ಲೂ ಕೂಡ ಹಾಗೆ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ತಿಳ್ಕೊಳ್ಬೇಕು. ಮರಣದ ಸಮಯದೊಳಗೂ ಕೂಡ ಈ ಮಾತನ್ನು ಹೇಳಿದ್ರು, ಯಾರಿಂದಲೂ ನಿನ್ನ ಮರಣ ಆಗೋದಿಲ್ಲ, ನಿನ್ನಿಂದಲೂ ಯಾರ ಮರಣವೂ ಆಗೋದಿಲ್ಲ. ಯಾಕಂದ್ರೆ ಅವರವರ ಆಯು ಕರ್ಮಕ್ಕನುಸಾರವಾಗಿ ಜನ್ಮ ಮರಣಗಳಾಗ್ತಿರ್ತವ. ನಿನ್ನಿಂದ ಯಾರದು ಆಗಂಗಿಲ್ಲ, ಯಾರಿಂದಲೂ ನಿನ್ನದು ಕೂಡ ಆಗಂಗಿಲ್ಲ. ಅದಕ್ಕೆ ಇವುಗಳನ್ನ ನೀ ಏನ್ ಮಾಡ್ಕೊಳ್ಬೇಕು ಅಂದ್ರೆ ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಈ ಪ್ರಕಾರವಾಗಿ 251 ಮತ್ತು 252ನೇ ಗಾಥೆಯಲ್ಲಿ ಹೇಳಿದ್ರು. ಇನ್ನ 253ನೇ ಒಂದು ಗಾಥೆಯನ್ನ ಈ ಸಂಚಿಕೆಯೊಳಗೆ ನಾವು ನೋಡೋದಿದೆ. 253ನೇ ಗಾಥೆ ಈ ಸಂಚಿಕೆಯ ಕೊನೆಯ ಗಾಥೆ. ಅದನ್ನ ನಾವೀಗ ಏನ್ ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ನೋಡಿ ಏನ್ ಹೇಳ್ತಾ ಇದ್ದಾರೆ 253ರಲ್ಲಿ. ಸುಖ ದುಃಖಗಳನ್ನ ಮಾಡ್ತೇನೆ ಅನ್ನುವಂತ ಅಧ್ಯವಸಾಯದ ಅವಸ್ಥೆಯೂ ಕೂಡ ಇದೆ. ಹೀಗೇ ಆಗಿದೆ. ನಾ ಜೀವನವನ್ನ ಕೊಡ್ತೀನಿ, ನಾ ಮರಣವನ್ನ ಕೊಡ್ತೀನಿ. ತಿಳಿತಾ? ಬಂದ್ ಅಧಿಕಾರವನ್ನ ನಾವು ನೋಡ್ತಾ ಇದ್ದೇವೆ. ಬಂದ್ ಅಧಿಕಾರದೊಳಗೆ ಈ ಮಾತು ಬಹಳ ಸುಂದರವಾಗಿ ಬಂದಿದೆ. ನನ್ನಿಂದ ಅವನು ಜೀವಂತಿದ್ದಾನ, ನಾನೇ ಅವನಿಗೆ ಜೀವನವನ್ನು ಕೊಟ್ಟಿದ್ದೇನೆ, ನನ್ನಿಂದ ಅದು ನಡೀತಾ ಇದೆ, ಅಥವಾ ಅವನಿಂದ ನಾನು ಜೀವಂತಾಗಿದ್ದೇನೆ, ಅವನಿಂದನೇ ನಾನು ಮರಣ ಆಗ್ತೇನೆ. ಈ ಪ್ರಕಾರದ ಏನು ಅಧ್ಯವಸಾಯಗಳಿದ್ದಾವಲ್ಲ, ಇವು ಯಾವೂ ಕೂಡ ಇಲ್ಲಪ್ಪ. ಈ ರೀತಿ ವಸ್ತು ವ್ಯವಸ್ಥೆ ಇಲ್ಲ. ಅವರವರ ಆಯು ಕರ್ಮದ ಉದಯದಿಂದ ಅವ್ರದ್ದು ಜನ್ಮ ಮರಣ ನಿಶ್ಚಿತದ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಿದರು. ಇನ್ನ ಸುಖ ದುಃಖಗಳನ್ನ ಮಾಡ್ತೇನೆ ಅನ್ನುವಂಥ ಅಧ್ಯವಸಾಯದ ಅವಸ್ಥೆಯೂ ಕೂಡ ಇದೆ. ಅದು ಹೀಗೆ ಇದೆ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಅದನ್ನೇ 253ನೇ ಗಾಥೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಆ 253ನೇ ಗಾಥೆ ಇವತ್ತಿನ ಸಂಚಿಕೆಯ ಕೊನೆಯ ಗಾಥೆ. ನೋಡಿ, ಮೊದಲು ಗಾಥಾ ಪಾಠ ಮಾಡೋಣ. 253ನೇ ಗಾಥೆ. ಜೋ ಅಪ್ಪನಾದು ಮನ್ನದಿ ದುಃಖಿ ದುಸುಹಿದೆ ಕರೆ ಮಿಸತ್ತೆತ್ತಿ ಸೋಮೂಢೋ ಅನ್ನಾನಿ ನಾನಿ ಎತ್ತೋದೋ ವಿವರಿದೋ. ಕನ್ನಡದಲ್ಲಿ, ಯಾವನು ತಾನು ಪರಜೀವಗಳನ್ನು ದುಃಖಿ ಸುಖಿ ಮಾಡುವೆನೆಂದು ಮನ್ನಿಪನು. ನೋಡಿ, ಬಹಳ ಸುಂದರ ಇದೆ. ಅವನು ಮೂಢ ಅಜ್ಞಾನಿ ಇದ್ದು ಮೇನಿದಕ್ಕೆ ವಿಪರೀತನಾದವನು ಜ್ಞಾನಿಯೂ. ನೋಡಿ ಎಷ್ಟು ಸುಂದರ ಇದೆ, ಎಷ್ಟು ಅದ್ಭುತ ಇದೆ. ಕುಂದರದ ಮಾತು ಕುಂದನ ಇದ್ದ ಹಾಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡತಕ್ಕಂಥ ಸಂಗತಿಗಳಿದೆಲ್ಲ. ಜಗತ್ತಿನಲ್ಲಿ ಇದನ್ನು ಯಾರು ತಿಳ್ಕೊಳ್ತಾರ, ಎಷ್ಟು ಸುಖಿ ಆಗ್ತಾರ, ಎಷ್ಟು ಸಂತೋಷವನ್ನು ಪಡ್ಕೊಲಿಕ್ಕೆ ಸಾಧ್ಯದ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ 253ನೇ ಗಾಥೆ. ಯಾವನು ನಾನು ತಾನೇ ಜೀವಿಗಳನ್ನು ದುಃಖಿಯನ್ನಾಗಿ ಮಾಡುತ್ತೇನೆ. ಇಡೀ ಜಗತ್ತಿನ ಎಲ್ಲ ಜೀವಿಗಳಲ್ಲಿ ಹೆಚ್ಚಾಗಿ 99.99% ಎಲ್ಲ ಜೀವಿಗಳಲ್ಲಿ ಇದೇ ಭಾವನೆ ಇದೆ.
ನಾನೇ ಜೀವಿಗಳಿಗೆ ಸುಖ ದುಃಖವನ್ನು ಕೊಡ್ಲಿಕ್ಕೆ ಸಾಧ್ಯದ, ನಾನೇ ಅವನನ್ನು ಸುಖಿಯನ್ನಾಗಿ ಮಾಡಿದೆ, ನಾನೇ ಅವನನ್ನು ದುಃಖಿಯನ್ನಾಗಿ ಮಾಡಿದೆ. ನಾನ್ ಮಾಡ್ತೇನೆ ಇತರ ಜೀವಿಗಳನ್ನ ಸುಖಿಯಾಗಿ ದುಃಖಿಯಾಗಿ ನಾನ್ ಮಾಡ್ತೇನೆ ಅಂತೇಳಿ ಮನ್ನಿಸ್ತಾನ. ಅವನು ಮೂಢ ಇದ್ದಾನೆ, ಅಜ್ಞಾನಿ ಇದ್ದಾನೆ. ಅವನು ಮೂಢ ಜೀವಿ ಇದ್ದಾನೆ, ಅಜ್ಞಾನಿ ಇದ್ದಾನೆ. ಮತ್ತು ಯಾರು ಇದರಿಂದ ವಿಪರೀತ ಇದ್ದಾರ ಅವನೇ ಜ್ಞಾನಿ ಇದ್ದಾನೆ. ಯಾರು ಈ ಪ್ರಕಾರದ ಮಾನ್ಯತೆಯಿಂದ ಈ ರೀತಿಯ ಮಾನ್ಯತೆಯನ್ನು ಮನ್ನಿಸ್ತಾ ಇದ್ದಾರಲ್ಲ, ಅದರಿಂದ ಯಾರು ಉಲ್ಟಾ ಇದ್ದಾರ, ಯಾರು ವಿಪರೀತವಾಗಿದ್ದಾರಲ್ಲ, ಅವನೇ ಏನಿದ್ದಾನಪ್ಪ ಅಂದ್ರೆ ಜ್ಞಾನಿ ಇದ್ದಾನ. ಜ್ಞಾನಿ ಮತ್ತು ಅಜ್ಞಾನಿ, ಇನ್ನೊಬ್ಬರನ್ನ ಸುಖಿ ದುಃಖಿಯನ್ನಾಗಿ ಮಾಡ್ತೀನಿ ಅನ್ನುವಂಥದ್ದು ಅಜ್ಞಾನ. ಇನ್ನೊಬ್ಬರು ನನ್ನನ್ನು ಸುಖಿ ದುಃಖಿಯನ್ನಾಗಿ ಮಾಡ್ತಾರನ್ನುವಂಥದ್ದು ಅಜ್ಞಾನ. ಈ ಅಜ್ಞಾನಿ ಈ ಪ್ರಕಾರದ ಅಭಿಪ್ರಾಯದಿಂದ ಯುಕ್ತಿರ್ತಾನ, ನಾವು ಅಜ್ಞಾನಿ. ಈ ಪ್ರಕಾರದ ಅಭಿಪ್ರಾಯ ಯಾರಿಗಿರೋದಿಲ್ಲ ಅವರೇ ಜ್ಞಾನಿ. ನಾ ಇತರ ಜೀವಗಳನ್ನು ದುಃಖಿಯನ್ನಾಗಿ ಸುಖಿಯನ್ನಾಗಿ ಮಾಡ್ತೇನೆ, ಅಥವಾ ಇತರ ಜೀವಗಳು ನನ್ನನ್ನು ದುಃಖಿ ಅಥವಾ ಸುಖಿ ಮಾಡ್ತವ ಅನ್ನುವಂಥ ಮನ್ನಣೆ ಇದು ಅಜ್ಞಾನಿ ಇದೆ. ಯಾರಿಗೆ ಈ ಅಜ್ಞಾನ ಇದೆ ಅವನು ಮಿಥ್ಯಾ ದೃಷ್ಟಿ ಇದ್ದಾನೆ. ಮತ್ತು ಯಾರಿಗೆ ಅಜ್ಞಾನ ಇಲ್ಲ ಅವನೇ ಏನಿದ್ದಾನಂತಂದ್ರೆ ಸಮ್ಯಕ್ ದೃಷ್ಟಿ ಇದ್ದಾನೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಮಿಥ್ಯಾ ದೃಷ್ಟಿಗೆನ ಬಂದಾಗ್ತದ, ಸಮ್ಯಕ್ ದೃಷ್ಟಿ ಅಬಂಧಕದಾನ. ಯಾಕೆ ಅಬಂಧಿದಾನ ಅನ್ನುವಂಥದ್ರ ಸಲುವಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅವನೊಳಗೆ ಪರಸಂಬಂಧಿ ಇರತಕ್ಕಂಥ ಕರ್ತೃತ್ವ ಭೋಕ್ತೃತ್ವದ ಭಾವನೆಗಳು ಇರೋದಿಲ್ಲ. ಅಜ್ಞಾನಿ ಇವನ್ನೆಲ್ಲ ಮನ್ನಿಸ್ತಾ ಇದ್ದಾನೆ. ನಾನು ಮಾಡ್ತೇನೆ, ನನಗೆ ಅವ್ರು ಏನ್ರಿ ಮಾಡ್ತಾರೆ. ನಾನು ಅವರನ್ನು ಬದುಕಿಸ್ತೇನೆ, ನನ್ನನ್ನು ಅವರು ಬದುಕಿಸ್ತಾರೆ. ನಾನು ಅವರನ್ನು ಸಾಯಿಸ್ತೇನೆ, ನನ್ನನ್ನು ಅವರು ಸಾಯಿಸ್ತಾರೆ. ನಾನು ಅವರಿಗೆ ಸುಖ ದುಃಖವನ್ನು ಕೊಡ್ತೀನಿ, ಅವ್ರು ನನಗೆ ಸುಖ ದುಃಖವನ್ನು ಕೊಡ್ತಾರೆ. ಇವೆಲ್ಲ ವಿಪರೀತ ಅಭಿನಿವೇಶಗಳು, ವಿಪರೀತವಾಗಿರತಕ್ಕಂತಹ ಮನ್ನಣೆಗಳು, ಇವೆಲ್ಲ ಏನಿದ್ದಾವ ಅಂತಂದ್ರೆ ಅಧ್ಯವಸಾಯಗಳಿದ್ದಾವೆ. ಈ ಅಧ್ಯವಸಾಯಗಳೇ ಏನಿದಾವ ಅಂತಂದ್ರೆ ಅಜ್ಞಾನದವ. ಅಜ್ಞಾನನ ನಿಜವಾಗಿ ಏನದಂದ್ರೆ ಬಂಧದ ಕಾರಣ ಇದೆ. ಈ ಅಜ್ಞಾನ ರೂಪದ ಮಲಿನ ಭಾವಗಳೇನಿದಾವ ಅಂದ್ರೆ ಮೈಗೆ ಎಣ್ಣೆ ಹಚ್ಕೊಂಡಂಗದ, ಎಲ್ಲ ಆಟೋಮೆಟಿಕ್ ಬಂದಾಗಿಬಿಡ್ತದೆ. ಜ್ಞಾನಿ ಎಣ್ಣೆ ಹಚ್ಕೊಂಡಿಲ್ಲ, ಜ್ಞಾನಿ ಇಂತಹ ಭಾವನೆಗಳನ್ನು ಹೊಂದಿಲ್ಲ. ಅದಕ್ಕೆ ಅವ ಹೆಂಗಿದ್ದ ಅಂದ್ರೆ ಅಬಂಧಕ್ಕಿದ್ದಾನೆ. ಈ ಪ್ರಕಾರ ನಾವು 253 ಗಾಥೆಗಳನ್ನ ಈ 26ನೇ ಸಂಚಿಕೆಯಲ್ಲಿ ನೋಡಿದ್ದೇವೆ. ಇಲ್ಲಿಗೆ 26ನೇ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. 27ನೇ ಸಂಚಿಕೆಯಲ್ಲಿ ಬಹಳ ಸುಂದರವಾಗಿರತಕ್ಕಂಥ ವಿಷಯಗಳು ಬರೋವಿದ್ದಾವೆ. ಅವುಗಳನ್ನು ಮುಂದಿನ 27ನೇ ಸಂಚಿಕೆಯಲ್ಲಿ ನೋಡೋಣ. ಇವತ್ತಿನ ಸಮಯ ಇಲ್ಲಿಗೆ ಆಗ್ಯದ. ಎಲ್ಲರಿಗೂ ಇಲ್ಲಿಗೆ ಮುಗಿದದ. ಎಲ್ಲರಿಗೂ ಜೈ ಜಿನೇಂದ್ರಗಳು. ಇದು ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು, ಪುಣ್ಯಬಹುದು, ಮುಂದುವರೆದ ಪರಾಜಿತೇಶ್ವರನ ಕಾಣುವರಿವರು. ಪ್ರೇಮದಿಂದಿದ ನೋದಿದರೆ ಪಾಡಿದರೆ ಕೇಳದ ರಾಮುದ ವೈದುವರವರು. ನೇಮಾದಿ ಸುರರಾಗಿ ನಾಳೆ ಸೀಮಂಧರ ಸ್ವಾಮಿಯ ಕಾನ್ವರರ್ಥಿಯೋಳು. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯರ್ಯಾನಂ, ನಮೋ ಉವಜ್ಜಾಯಾನಂ, ನಮೋ ಲೋಯೇ ಸೌವಸಾಹುನಂ. जय बोलो सिद्धांत शास्त्र की जय. जय बोलो जिनवानी माता की जय. जय जिनेंद्र.